Good morning, dear student. Myself Sudha, physics lecturer, working at Vishumanava PU College. So today I am here to discuss the laws of motion. So regarding to the CET and NEET. So this chapter is very important because one question ಇದರಲ್ಲಿ ಬಂದೇ ಬರುತ್ತೆ. ಲಾಸ್ ಆಫ್ ಮೋಷನ್ನ ಚಾಪ್ಟರ್ನ ನಾವು ಬರೋವಂಥ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದು ನೀಟ್ ಮತ್ತು ಸಿ ಇ ಟಿಯಲ್ಲಿ ಸಿನಾಪ್ಸಸ್ಗಳು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಮೇಯ್ನಾಗಿ ಈಕ್ವೇಷನ್ಸು, ಕಾನ್ಸೆಪ್ಟ್ಸು. ಸೊ ಇಲ್ಲಿ ಹೋಲ್ ಥಿಯರಿ ಇಲ್ಲ, ಸಿನಾಪ್ಸಿಸ್ ರಿಗಾರ್ಡಿಂಗ್ ಟು ಸಿ ಇ ಟಿ ಆ್ಯಂಡ್ ನೀಟ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಇದಕ್ಕೆ ರಿಲೇಟೆಡ್ ಆಗಿರೋ ಅಂಥ ಎಮ್ ಸಿ ಕ್ಯೂಸ್. ಸೊ ಆ ಎಮ್ ಸಿ ಕ್ಯೂಸ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಬಂದಿರೋ ಅಂಥ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್. ಬಿಕಾಸ್ ಅದರಲ್ಲಿರುವಂಥ ಟ್ರಿಕ್ಸ್ ನಿಮ್ಗೆ ಅರ್ಥ ಆದರೆ ಎಂಥ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನೀವು ಊಹೆ ಮಾಡಿಬಿಟ್ಟು ಸಾಲ್ವ್ ಕೂಡ ಮಾಡ್ಬೋದು. ಸೊ ಆ ಪರ್ಪಸ್ಸಿಗೆ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಫಸ್ಟ್ ಲೆಟ್ ಅಸ್ ಗೋ ಥ್ರೂ ದಿ ಸಿನಾಪ್ಸಿಸ್. So, while studying the Newton's laws of motion, first let us discuss about a force. So, it is a basic component. As we know that it is an external agent, it tries to change the position of the object. So, force is a vector quantity and it is divided into positive vector and a negative vector. ಸೊ ಪಾಸಿಟಿವ್ ವೆಕ್ಟರು ಅಥವಾ ನೆಗೆಟಿವ್ ಕ್ವಾಂಟಿಟಿ ಅಂತ ಹೇಳಬೇಕಾದ್ರೆ ನಾವೇನು ಮಾಡಬೇಕು, ಚಾರ್ಜಸ್ನ ತೊಗೋಬೇಕು. ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಬರೋವಂಥ ಫಸ್ಟ್ ಚಾಪ್ಟರಲ್ಲಿ ಬರೋವಂಥ ಲೈಕ್ ಚಾರ್ಜಸ್, ಅನ್ಲೈಕ್ ಚಾರ್ಜಸ್ ಅವನ್ನೆಲ್ಲ ಕನ್ಸಿಡ್ರ್ ಮಾಡೋಣ. ಲೈಕ್ ಚಾರ್ಜಸ್ ಅಂದರೆ ಏನು, ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ಅವುಗಳ ಮಧ್ಯೆ ಏನಾಗುತ್ತೆ, ರಿಪಲ್ಸಿವ್ ಫೋರ್ಸ್ ಬಂದಿರುತ್ತೆ. ಅದೇ ಥರ ಅನ್ಲೈಕ್ ಚಾರ್ಜಸ್ಸು ಅಂದರೆ ಒಂದು ಪಾಸಿಟಿವ್ ಫೋರ್ಸು ಮತ್ತು ಒಂದು ನೆಗೆಟಿವ್ ಫೋರ್ಸಲ್ಲಿ ಏನಾಗಿರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಬಂದಿರುತ್ತೆ. ಸೊ ಹಾಗಾಗಿ ಫೋರ್ಸ್ನ ಏನು ಹೇಳ್ತೀವಿ ನಾವು, ಒಂದು ಪಾಸಿಟಿವ್ ಫೋರ್ಸ್ ಆಗಿ ಇನ್ನೊಂದು ನೆಗೆಟಿವ್ ಫೋರ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಹೀಗೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಫೋರ್ಸಲ್ಲಿ ಏನಾಗುತ್ತೆ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಆ ಗ್ರಾವಿಟೇಷನಲ್ ಯೂನಿಟ್ ಜಿ ಏನಿದೆ, ಮಾಸನ್ನು ಹೇಳಬೇಕಾದ್ರೆ, ವೆಯ್ಟನ್ನು ಹೇಳಬೇಕಾದ್ರೆ ಎಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಸಿ ಹಿಯರ್, ಗ್ರಾವಿಟೇಷನಲ್ ಯೂನಿಟ್ ಆಫ್ ಫೋರ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದಿ ವೆಯ್ಟ್ ಆಫ್ ದಿ ಬಾಡಿ. ಆ್ಯಸ್ ವಿ ನೋ ದಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ. ಸೊ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ಎ ಬಾಡಿ. ಸೊ ಯೂಶ್ವಲಿ ಮಾಸ್ನ ಏನು ಮಾಡ್ತೀವಿ ನಾವು ಕೆ ಜಿಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ಗ್ರಾಮ್ಸಲ್ಲೂ ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಕೆ ಜಿ ಏನಾಗುತ್ತೆ, ಇಸ್ ಎ ಎಸ್ ಐ ಯೂನಿಟ್ ಆಫ್ ಮಾಸ್ ಆಗಿರುತ್ತೆ. ಬಟ್ ಅದನ್ನು ಗ್ರಾವಿಟೇಷನಲ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂದರೆ ದಟ್ ಬಿಕಮ್ಸ್ ದಿ ವೆಯ್ಟ್, ದಟ್ ಈಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಾಸ್ ಆಫ್ ಎ ಬಾಡಿ 10 kg ಇದೆ ಅಂದರೆ ಅದನ್ನು ನಾವು ವೆಯ್ಟ್ ಆಗಿ ಹೇಳಬೇಕಪ್ಪ ಅಂದರೆ ಇಟ್ ಶುಡ್ ಬಿ 10 kg ವೆಯ್ಟ್ ಆರ್ 10 kg ಎಫ್ ಅಂತಲೂ ಕೂಡ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ದಿಸ್ ರೀಸನ್ ಗ್ರಾವಿಟೇಷನಲ್ ಯೂನಿಟ್ಸ್ ಆರ್ ಆಲ್ಸೋ ಕಾಲ್ಡ್ ಪ್ರಾಕ್ಟಿಕಲ್ ಯೂನಿಟ್ಸ್. ಅಂದರೆ ಆಲ್ವೇಸ್ ನಮ್ಮ ಬಾಡಿ ಮಾಸ್ ಮೇಲೆ ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಏನು ಮಾಡ್ತೀವಿ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ, ಗ್ರಾವಿಟೇಷನಲ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ಸ್ ವೈ ಇಟ್ ಇಸ್ ಅ ಪ್ರಾಕ್ಟಿಕಲ್ ಯೂನಿಟ್. ಫೋರ್ಸ್ ಈಸ್ ನಾಟ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್. ಯಾವಾಗಲೂ ಫೋರ್ಸ್ ಏನಾಗುತ್ತೆ, ಇನ್ ದ ಡೈರೆಕ್ಷನ್ನೇ ಇರಲ್ಲ, ಅಪೋಸಿಟ್ ಆಗೂ ಇರುತ್ತೆ, ನಾರ್ಮಲ್ ಆಗೂ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆಗೂ ಇರುತ್ತೆ, ಡಿಫ್ರೆಂಟ್ ಆ್ಯಂಗಲಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಕಮ್ ಟು ದಿ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಸ್ಲೈಡ್. ನೋ ಫೋರ್ಸ್ ಈಸ್ ರಿಕ್ವೈರ್ಡ್ ಟು ಮೂವ್ ಎ ಬಾಡಿ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಅಂದರೆ ನಿಮಗೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತೆ. ಯೂನಿಫಾರ್ಮ್ ಅನ್ನೋದ್ರ ಮೇಲೆ ನೋಡಿ, ಒಂದೊಂದು ವರ್ಡ್ ಮೇಲೂ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಯೂನಿಫಾರ್ಮ್ ಅಂದ್ರೇನು, ನೋ ಚೇಂಜ್ ಅಂತ, ಸೇಮ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ನಮಗೆ ಗೊತ್ತಿರೋ ಕಾನ್ಸೆಪ್ಟ್ ಏನು, ವೆಲಾಸಿಟಿ ಚೇಂಜ್ ಆದರೆ ಮಾತ್ರ ಅಲ್ಲಿ ಆಕ್ಸಿಲರೇಷನ್ ಕ್ರಿಯೇಟ್ ಆಗುತ್ತಪ್ಪ. ಈಗ ಇಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ ಅಂದರೆ ಇಸ್ ದರ್ ಇಸ್ ಎ ಕ್ವಶನ್ ಆಫ್ ಅರೈಸಿಂಗ್ ಎ ಆಕ್ಸಿಲರೇಷನ್? ನೋ, ಆಕ್ಸಿಲರೇಷನ್ ಅರೈಸ್ ಆಗಲ್ಲ. ಸೊ ಆಕ್ಸಿಲರೇಷನ್ ಬಿಕಮ್ಸ್ ಝೀರೋ. ಸೊ ಆಕ್ಸಿಲರೇಷನ್ ಝೀರೋ ಆಯ್ತಪ್ಪ ಅಂದರೆ ದರ್ ಇಸ್ ನೋ ಫೋರ್ಸ್. ಹಾಗಾಗಿ ಒಂದು ಸೆಂಟೆನ್ಸ್ ಅದು. ಈ ರೀತಿ ಆಪ್ಷನ್ಸ್ನ ನಿಮಗೇನಾಗಿ ಕ್ವಶನ್ಸ್ ಆಗಿ ಕೊಡ್ಬೋದು. ಯೂನಿಫಾರ್ಮ್ ವೆಲಾಸಿಟಿ ಇದ್ದಾಗ ವೆದರ್ ಫೋರ್ಸ್ ಇರುತ್ತಾ ಇಲ್ಲ, ಇಟ್ ಈಸ್ ಅ ಸಿಂಪಲ್ ಬಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ನೋ ಫೋರ್ಸ್ ಈಸ್ ರಿಕ್ವೈರ್ಡ್ ಟು ಮೂವ್ ಎ ಬಾಡಿ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ. ವೆಲಾಸಿಟಿ ಇರುತ್ತೆ, ಕಾನ್ಸ್ಟೆಂಟ್ ವೆಲಾಸಿಟಿ ಇರುತ್ತೆ, ಬಟ್ ಅಲ್ಲಿ ಆಕ್ಸಿಲರೇಷನು ಇರೋದಿಲ್ಲ. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಫೋರ್ಸ್ ಕ್ಯಾನ್ ಬಿ ಮೆಷರ್ಡ್ ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ. ಆ್ಯಕ್ಚುಲಿ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತಪ್ಪ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಫೋರ್ಸ್ ಆ್ಯಂಡ್ ಇನ್ ದ ಡೈರೆಕ್ಷನ್ ಆಫ್ ದಟ್ ಚೇಂಜ್ ಇನ್ ಮೊಮೆಂಟಮ್ ಈಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಆ ಮೊಮೆಂಟಮ್ ಅಂದ್ರೇನು, ಸೊ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಅಂದರೆ ಕ್ವಾಂಟಿಟಿ ಆಫ್ ಮೋಷನ್ ಅಸೋಸಿಯೇಟೆಡ್ ವಿತ್ ದ ಬಾಡಿ ಅನ್ನೋದು ಗೊತ್ತಿದೆ ನಿಮಗೆ. ಸೊ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಇ ಅಂತ ಬರೆದಿದ್ದೀವಿ. ಎಮ್ ಅಂದರೆ ಮಾಸು, ಎ ಅಂದರೆ ಆಕ್ಸಲರೇಷನು. ಸೊ ಆಕ್ಸಲರೇಷನ್ನ ಚೇಂಜ್ ಆಫ್ ವೆಲಾಸಿಟಿ ಬೈ ಚೇಂಜ್ ಇನ್ ಟೈಮ್ ಟೇಕನ್, ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಸೊ ಬೈ ನೋಯಿಂಗ್ ದಿ ಮಾಸ್ ಆ್ಯಂಡ್ ಚೇಂಜ್ ಇನ್ ವೆಲಾಸಿಟಿ ಆ್ಯಂಡ್ ಟೈಮ್ ದ ಫೋರ್ಸ್ ಎಫ್ ಕ್ಯಾನ್ ಬಿ ಡಿಟರ್ಮೈನ್. ಯಾಕಂದರೆ ಈಕ್ವೇಷನ್ ಇದೆ. ಸೊ ನಮ್ಗೆ ಅವೆಲ್ಲ ಗೊತ್ತಿತ್ತು ಅಂತ ಹೇಳಿದ್ರೆ ಫೋರ್ಸ್ನ ನಾವು ಡಿಫೈನ್ ಮಾಡ್ಬೋದು, ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು.
the cause of every accelerated motion is an external force. ಸೊ ಕಾಸ್ ಆಫ್ ಆಕ್ಸಿಲರೇಷನ್ ಮೋಷನ್, ಈಗ ಬಾಡಿಗೆ ಮೂವ್ ಆಗಬೇಕಪ್ಪ ಅಂದರೆ ದೇರ್ ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್ ಅಲ್ವಾ. ಇಂಟರ್ನಲ್ ಫೋರ್ಸಸ್ ಹ್ಯಾವ್ ನೋ ರೋಲ್ ಟು ಪ್ಲೇ. ಸೊ ಇಂಟರ್ನಲ್ ಫೋರ್ಸ್ ಎಲ್ಲೂ ಕೂಡ ಆ್ಯಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ವೆಲಾಸಿಟಿ v is equal to 0 at that moment. ಸೊ ಒಂದು ಮೊಮೆಂಟಲ್ಲಿ ವೆಲಾಸಿಟಿ 0 ಆಗಿದೆ. ಆಗ ಏನು ಹೇಳ್ತೀವಿ, ಬಾಡಿ ಈಸ್ ಮೊಮೆಂಟ್ಲಿ ರೆಸ್ಟ್. ಅಂದರೆ ಡ್ಯೂರಿಂಗ್ ದಟ್ ಮೊಮೆಂಟ್, ಆ ಮೊಮೆಂಟಲ್ಲಿ ಬಾಡಿ ಏನಾಗಿರುತ್ತೆ, ರೆಸ್ಟ್ ಆಗಿರುತ್ತೆ. ಇಟ್ ಡಸ್ ನಾಟ್ ಮೀನ್ ದಟ್ ಫೋರ್ಸ್ ಆರ್ ಆಕ್ಸಿಲರೇಷನ್ಸ್ ಆರ್ ನೆಸೆಸರಿಲಿ 0 at that instant. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕಾನ್ಸ್ಟೆಂಟ್ ವೆಲಾಸಿಟಿ ಇತ್ತಪ್ಪ ಅಂತ ಹೇಳಿದಾಗ ಆಕ್ಸಿಲರೇಷನ್ ಇಲ್ಲ ಅಂತ ಹೇಳಿದ್ವಿ. ಬಟ್ ಇಲ್ಲೇನು ಹೇಳ್ತಾ ಇದ್ದೀವಿ, ವೆಲಾಸಿಟಿ 0 ಫಾರ್ ಪರ್ಟಿಕ್ಯುಲರ್ ಮೂಮೆಂಟ್. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ನೀವು ಬಾಲ್ನ ಥ್ರೋ ಮಾಡ್ತಾ ಹೋಗ್ತೀರಪ್ಪ, ಸರ್ಟನ್ ಹೈಟಿಗೆ ಹೋಗುತ್ತೆ. ಸೊ ಈ ಸರ್ಟನ್ ಹೈಟ್ನ ರೀಚ್ ಆದಮೇಲೆ ಏನಾಗುತ್ತೆ, ಬಾಡಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕೆಳಗೆ ತಾನೇ ಬರಬೇಕು. ಸೊ ಹೀಗೆ ಕೆಳಗೆ ಬರಬೇಕಾದ್ರೆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಏನಾಗುತ್ತೆ, ಆ ಬಾಡಿ ಈ ಪೊಸಿಷನಲ್ಲಿ ನಿಲ್ಲುತ್ತೆ ಅಂದರೆ ವೆಲಾಸಿಟಿ ಇಸ್ ಬಿಗ್ 0. ಬಟ್ ಏನಾಗುತ್ತೆ, ನಾವು ಥ್ರೋ ಮಾಡಿದ್ದೀವಿ, ಬಾಡಿ ಮತ್ತು ಕೆಳಗೆ ಮೂವ್ ಆಗುತ್ತೆ ತಾನೆ. ಸೊ ಇಟ್ ಡಸಂಟ್ ಮೀನ್ ದಟ್ ಫೋರ್ಸ್ 0 ಆಗಬೇಕಪ್ಪ ಅಥವಾ ಆಕ್ಸಿಲರೇಷನ್ 0 ಆಗಬೇಕು ಅಂತೇನಿಲ್ಲ. ಬಟ್ ಬಾಡಿ ಥ್ರೋ ಮಾಡಿ ಈ ಫೈನಲ್ ಪೊಸಿಷನಲ್ಲಿ ಏನಾಗುತ್ತಪ್ಪ ಅಂದರೆ ಆ ವೆಲಾಸಿಟಿ 0 ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡಿ ಇಂಥ ಪಾಯಿಂಟ್ ಕಡೆ. ವೆಲಾಸಿಟಿ 0 ಆದಾಗ ಫೋರ್ಸ್ ಇರುತ್ತಾ, ಇರಲ್ವಾ, ಆಕ್ಸಿಲರೇಷನ್ ಏನಾಗುತ್ತೆ ಅಂತ ಕೂಡ ಕೇಳ್ತಾರೆ. ಅದಕ್ಕೆ ಹೇಳಿರೋದು, ಇಟ್ ಡಸ್ ನಾಟ್ ಮೀನ್ ದಟ್ ಫೋರ್ಸ್ ಆ್ಯಂಡ್ ಆಕ್ಸಿಲರೇಷನ್ ಆರ್ ನೆಸೆಸರಿಲಿ 0 ಅಟ್ ದಟ್ ಇನ್ಸ್ಟಂಟ್. ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ ನೋಡಿ ಇಲ್ಲಿ, ವೆನ್ ಎ ಬಾಡಿ ಈಸ್ ಥ್ರೋನ್ ಅಪ್ ರೀಚಸ್ ಎ ಮ್ಯಾಕ್ಸಿಮಮ್ ಹೈಟ್, ಅಲ್ಲಿ ವೆಲಾಸಿಟಿ ಬಿಕಮ್ಸ್ 0 ಆಗುತ್ತೆ. ಬಟ್ ದ ಫೋರ್ಸ್ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ವೆಯ್ಟ್. ಬಿಕಾಸ್ ಏನಾಗುತ್ತೆ, ಬಾಡಿ ವೆಯ್ಟ್ ಏನಾಗಿರುತ್ತೆ, ಅಥವಾ ಬಾಲ್ ಆದರೂ ಥ್ರೋ ಮಾಡಿ, ಒಂದು ಸ್ಟೋನ್ ಆದರೂ ಥ್ರೋ ಮಾಡಿ, ಆ ವೆಯ್ಟ್ಸ್ ಆಲ್ವೇಸ್ ಲ್ಯಾಗಿಂಗ್ ಹೇಳ್ಕೊಳ್ತಾ ಇರುತ್ತೆ ಹಿಂದಕ್ಕೆ. ಅದನ್ನು ಮೀನ್ಸ್ it is moving towards the center of the earth. We know that earth has a gravitational force. Acceleration ಇರೋದ್ರಿಂದ, gravitational force ಇರೋದ್ರಿಂದ ಬಾಡಿ ಏನಾಗುತ್ತೆ, ಮೂವಿಂಗ್ ಟುವರ್ಡ್ಸ್ ದಿ ಅರ್ತ್. ಹಾಗಾಗಿ ಫೋರ್ಸ್ ಬಂತಲ್ಲ, ಆಕ್ಸಿಲರೇಷನ್ ಬಂತಲ್ವ. ಸೊ ಆಕ್ಸಿಲರೇಷನ್ ಇದೆ ಅಂತ ಹೇಳಿದ್ರೆ ಸರ್ಟನ್ಲಿ ಬಾಡಿಗೆ ಮಾಸ್ ಇದ್ದೇ ಇರುತ್ತಪ್ಪ. ಸೊ ಫೋರ್ಸ್ ಕೂಡ ಇದ್ದೇ ಇರುತ್ತೆ. ಅಲ್ಲಿ ಬರೋ ಕಾನ್ಸೆಪ್ಟ್ ಏನು, ಬಾಡಿ ಯಾವ ಆಕ್ಸಿಲರೇಷನಿಂದ ಮೂವ್ ಆಗುತ್ತೆ, ಆ್ಯಂಡ್ ಇಟ್ ಈಸ್ ಮೂವಿಂಗ್ ಈಕ್ವಲ್ ಟು ಅನ್ ಆಕ್ಸಿಲರೇಷನ್ ಆಫ್ ಸ್ಮಾಲ್ ಜಿ. ದಟ್ ಸ್ಮಾಲ್ ಜಿ ನಥಿಂಗ್ ಬಟ್ 9.8. ಈ ಜಿ ಏನಾಗುತ್ತೆ, ಸರ್ಫೇಸ್ ಆಫ್ ದಿ ಅರ್ಥನ ನಾವು ಏನು ಸ್ಪೆರಿಕಲ್ ಶೇಪ್ ಅಂತ ತೊಗೊಳ್ತೀವಲ್ಲ, ಆ ಸ್ಪೆರಿಕಲ್ ಶೇಪು ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ಇಟ್ ಈಸ್ ಎ ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ದಟ್ ಎ ಈಸ್ ಈಕ್ವಲ್ ಟು ಆಕ್ಸಿಲರೇಷನ್ ಆಫ್ ದಿ ಬಾಡಿ ಈಸ್ ಈಕ್ವಲ್ ಟು ಜಿ ಆಗಿರುತ್ತೆ. ಸೊ ದಟ್ ಇಸ್ ಈಕ್ವಲ್ ಟು 9.8 ಆಗಿರುತ್ತೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ನ್ಯೂಟನ್ಸ್ ಫಸ್ಟ್ ಆ್ಯಂಡ್ ಥರ್ಡ್ ಲಾ. ಸೊ ನ್ಯೂಟನ್ಸ್ ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ, ಥರ್ಡ್ ಲಾ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದಿ ಸೆಕೆಂಡ್ ಲಾ. ಸೊ ಸೆಕೆಂಡ್ ಲಾನ ಯೂಸ್ ಮಾಡ್ಕೊಂಡು ಇದೆರಡನ್ನು ಡಿರೈವ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದಿ ಫಂಡಮೆಂಟಲ್ ಲಾ ಔಟ್ ಆಫ್ ದೀಸ್ ಲಾ, ಬಿಕಾಸ್ ನ್ಯೂಟನ್ಸ್ ಲಾನ ನಾವು ಬೇಸಿಕ್ ಲಾ ಅಂತ ಹೇಳ್ತೀವಿ. ಬಟ್ ಇನ್ನೂ ಕೆಲವೊಂದು ಲಾಸ್ ಇದೆ, ಅದರಲ್ಲಿ ನಾವು ಇದನ್ನು ಯೂಸ್ ಮಾಡಲೇಬೇಕು ಅಂತೇನಿಲ್ಲ. ಇಫ್ ಇದು ಪ್ರಾಬ್ಲಮ್ಸಲ್ಲಿ ಕೇಳ್ತಾ ಇರ್ತೀವಿ, ಇಫ್ n bullets ಈಚ್ ಆಫ್ ಮಾಸ್ m ವೆಲಾಸಿಟಿ v ಆರ್ ಫೈರ್ಡ್ ಫ್ರಮ್ ದ ಗನ್ ಆ್ಯಂಡ್ ದ ಆವ್ರೇಜ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಗನ್ ಈಸ್, ಆ್ಯಸ್ ವಿ ನೋ ದಟ್ ಆವ್ರೇಜ್ ಫೋರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಆವ್ರೇಜ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಗನ್, ಅಲ್ಲಿ ನಂಬರ್ ಆಫ್ ಇವನ್ನ ಹೇಳ್ತಾ ಇದ್ದೀವಿ, ನಂಬರ್ ಆಫ್ ಬುಲೆಟ್ಸ್ನ ಹೇಳ್ತಾ ಇದ್ದೀವಿ. ಆ್ಯಂಡ್ ಇಟ್ ಹ್ಯಾಸ್ ಎ ಮಾಸ್ ಆ್ಯಂಡ್ ಇಟ್ ಹ್ಯಾಸ್ ಎ ವೆಲಾಸಿಟಿ ಅಂದಾಗ ವಿ ಹ್ಯಾವ್ ಟು ಟೇಕ್ ದಟ್ n ನಂಬರ್, n ಇಂಟು m ಇಂಟು ವಿನ ತಗೋಬೇಕು. So swimming is possible because of third law of motion. We know the example, many example we can give for third law of motion, like motion of a rocket, rocket propulsion, and keeping a book is placed on the table, one table ಮೇಲೆ bookನ place ಮಾಡ್ತಾ ಇರೋ ಅಂಥದ್ದು. swimming is possible. So swim ಮಾಡಬೇಕಾದ್ರೆ ಏನಾಗುತ್ತೆ, ಸೊ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಅಂತ ಹೇಳುತ್ತೆ ಅಲ್ವಾ ಇದು ನ್ಯೂಟನ್ಸ್ ಥರ್ಡ್ ಲಾ. ಎವ್ರಿ ಆ್ಯಕ್ಷನಿಗೆ ರಿಯಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಪರ್ಸನ್ನು ಮುಂದೆ ಸ್ವಿಮ್ ಆಗುವಾಗ ಏನಾಗುತ್ತೆ, ಈ ಶೂಸ್ ಟು ಏನು ಆರ್ಮ್ಸ್ನ ಇದೆಯಲ್ಲ, ಕೈಗಳನ್ನ ಈ ರೀತಿ ಮಾಡಲೇಬೇಕು ತಾನೆ. ಸೊ ಹಿಂಗೆ ಹೋಗೋದು, ಅವರು ಈ ಥರ ಮೂವ್ ಆಗೋದು, ಆ್ಯಕ್ಷನ್ ಅಂದರೆ ಹಿಂಗೆ ಬರ್ತಾ ಇರೋ ಅಂಥದ್ದು ರಿಯಾಕ್ಷನ್ ಆಗಿರುತ್ತೆ. ಅದು ಪಾಸಿಬಲ್ ಆಗೋದು ನ್ಯೂಟನ್ಸ್ ಥರ್ಡ್ ಲಾ ಇಂದನೇ ಅಂತ ಹೇಳ್ತಿದ್ದೀವಿ. ಸೊ ನಾವು ನ್ಯೂಟನ್ಸ್ ಲಾಸ್ನ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂದರೆ ಫ್ರೇಮ್ಸ್ ಆಫ್ ರೆಫರೆನ್ಸಸ್ ಅಂತ ಬೇಕು. ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂದ್ರೇನು, ಇವು ಕಾರ್ಟೇಷಿಯನ್ ಕೋಆರ್ಡಿನೇಟ್ ರೆಫರೆನ್ಸಸ್ಸು. ಆ ಕಾರ್ಟೇಷಿಯನ್ ಕೋಆರ್ಡಿನೇಟಲ್ಲಿ 3 ಕಾರ್ಟೇಷಿಯನ್ ಕೋಆರ್ಡಿನೇಟ್ ನಾವು ತೊಗೊಳ್ತೀವಿ, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್, ಫ್ರೇಮ್ಸ್ನ ತೊಗೊಳ್ತೀವಿ. ಒಂದು ಫ್ರೇಮ್ನ ಅಟ್ಯಾಚ್ ಮಾಡಿದ್ರೆ ಆ ಬಾಡಿ ಏನಾಗಬೇಕು, ಅದರೊಳಗಡೆ ರೆಸ್ಟಲ್ಲಿರಬೇಕು, ಇಲ್ಲ ಅದು ಮೂವ್ ಆಗ್ತಾ ಇದೆ ಅಂದರೆ ಆ ಫ್ರೇಮು ಅಟ್ಯಾಚ್ ಆಗಿ ಅದನ್ನು ಮೂವ್ ಆಗಬೇಕು. ಸೊ ನ್ಯೂಟನ್ಸ್ ಲಾ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ದಿಸ್ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ನಾನ್ ಇನರ್ಷಿಯಲ್ ಫ್ರೇಮಿಗೆ ಇದು ಅಪ್ಲೈ ಆಗೋದಿಲ್ಲ. ವೆನ್ ದ ಲಿಫ್ಟ್ ಈಸ್ ಅಟ್ ರೆಸ್ಟ್ ಆರ್ ಇನ್ ಯೂನಿಫಾರ್ಮ್ ಮೋಷನ್,
then weight recorded by the spring balance is equal to the actual weight of the body. ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಯಾಕಂದರೆ ಟೆನ್ಷನ್ ಬರುತ್ತಲ್ವ, ಲಿಫ್ಟ್ ಅಪ್ವರ್ಡ್ ಮೂವ್ ಆಗಬೇಕಾದ್ರೆ, ಡೌನ್ವರ್ಡ್ ಮೂವ್ ಆಗಬೇಕಾದ್ರೆ ಆ ಕೇಬಲಲ್ಲಿರೋ ಅಂಥ ವೆಯ್ಟ್ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ. ಹಾಗಾಗಿ ನಾವು ವೆಯ್ಟು ಟೆನ್ಷನ್ ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ರೆಸ್ಟಲ್ಲಿದ್ದಾಗ ಏನಾಗುತ್ತೆ ಅಥವಾ ಮೂವ್ ಆದಾಗ ಏನಾಗುತ್ತೆ, ಅಪ್ವರ್ಡು ಡೌನ್ವರ್ಡು ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕಪ್ಪ. ಸೊ ಇವಾಗ ವೆನ್ ದ ಲಿಫ್ಟ್ ಈಸ್ ಅಟ್ ರೆಸ್ಟ್ ಆರ್ ಇನ್ ಯೂನಿಫಾರ್ಮ್ ಮೋಷನಲ್ಲಿದೆ ಅಂದರೆ ಕಾನ್ಸ್ಟೆಂಟ್ ಆಕ್ಸಲರೇಷನಲ್ಲಿರುತ್ತೆ, ಲಿಫ್ಟು ರೆಸ್ಟಲ್ಲಿರುತ್ತೆ ಅಥವಾ ಕಾನ್ಸ್ಟೆಂಟ್ ಆಕ್ಸಲರೇಷನಲ್ಲಿದ್ದಾಗ ವೆಯ್ಟ್ ರೆಕಾರ್ಡೆಡ್ ಬೈ ದ ಸ್ಪ್ರಿಂಗ್ ಬ್ಯಾಲೆನ್ಸ್, ಏನು ನಾವು ಸ್ಪ್ರಿಂಗ್ ಬ್ಯಾಲೆನ್ಸ್ ಇಟ್ಟಿರ್ತೀವಲ್ಲ ವೆಯ್ಟ್ ರೆಕಾರ್ಡ್ ಮಾಡೋದಕ್ಕೆ, ವೆಯ್ಟ್ ರೆಕಾರ್ಡೆಡ್ ಬೈ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಈಸ್ ಈಕ್ವಲ್ ಟು ದಿ ಆ್ಯಕ್ಚುಯಲ್ ವೆಯ್ಟ್ ಆಫ್ ದಿ ಬಾಡಿ. ಏನಲ್ಲಿ ಬಾಡಿ ಇರುತ್ತಲ್ಲ ಅದರ ಆ್ಯಕ್ಚುಯಲ್ ವೆಯ್ಟೇ ಆಗಿರುತ್ತೆ. ಯಾಕೆ? ವಿ ನೋ ದಟ್ ವೆನ್ ದ ಲಿಫ್ಟ್ ಈಸ್ ಮೂವಿಂಗ್ ಅಪ್ವರ್ಡ್ ವಿ ಫೀಲ್ ಮೋರ್ ವೆಯ್ಟ್, ಅಂದರೆ ನಮ್ಮ ವೆಯ್ಟಿನ ಜೊತೆಗೆ ಅಡಿಷ್ನಲ್ ವೆಯ್ಟು ಬಂದ್ಬಿಡುತ್ತೆ ನಮಗೆ. ಅದಕ್ಕೆ ನಾವು ಟೆನ್ಷನ್ನ ಹೇಳೋದು mg ಪ್ಲಸ್ ma ವೆನ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್. ಸೊ ಅದೇ ಥರ ಲಿಫ್ಟ್ ಈಸ್ ಮೂವಿಂಗ್ ಡೌನ್ವರ್ಡ್ ಆದಾಗ mg ಮೈನಸ್ me ಅಂತ ಹೇಳ್ತೀವಿ, ವಿ ಫೀಲ್ ಲೆಸ್ ವೆಯ್ಟ್. ಸೊ ಅದೇ ರೆಸ್ಟಲ್ಲಿದ್ದಾಗ ಅದನ್ನೇ ಹೇಳ್ತಾ ಇರೋದು, ರೆಸ್ಟಲ್ಲಿದ್ದಾಗ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಏನು ವೆಯ್ಟ್ ಇರುತ್ತೆ ಅದು ಆ್ಯಕ್ಚುಯಲ್ ವೆಯ್ಟ್ ಆಫ್ ದಿ ಬಾಡಿ ಆಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳಿದ್ದೀವಿ ನೋಡಿ. ವೆನ್ ದ ಲಿಫ್ಟ್ ಈಸ್ ಆಕ್ಸಲರೇಟೆಡ್ ಅಪ್ the weight recorded by the spring balance is more than the actual weight. When it is moving downward, it is less than the actual weight. For a lift freely falling under the action of gravity, so A is equal to G ಆಗುತ್ತೆ. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದೆ, when it is moving downward, T is equal to mg minus ma ಅಂತ. ಸೊ ಅದರಲ್ಲಿ G is equal to A is equal to G ಆಯ್ತಪ್ಪ ಅಂದರೆ ಕ್ಯಾನ್ಸಲ್ ಆಗಿಬಿಟ್ಟು ಏನಾಗುತ್ತೆ, ಸೊ ಟೆನ್ಷನ್ ಅಥವಾ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಏನಾಗುತ್ತೆ, ಝೀರೋ ಆಗಿಬಿಡುತ್ತೆ. ಆ ಕಾನ್ಸೆಪ್ಟಲ್ಲಿ ಆ ಮೊಮೆಂಟಲ್ಲಿ ಏನಾಗುತ್ತೆ ಅಂದರೆ ಪರ್ಸನ್ ಫೀಲ್ಸ್ ನೋ ವೆಯ್ಟ್, ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟೇಟ್ ಆಫ್ ವೆಯ್ಟ್ಲೆಸ್ನೆಸ್. ಆಕ್ಸಲರೇಷನ್ ಆಫ್ ದಿ ಬಾಡಿ ಈಕ್ವಲ್ ಟು ದಿ ಗ್ರಾವಿಟೇಷನ್ ಆಗುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟೇಷನ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಈಸ್ ವೆನ್ ದ ಇಲ್ಲಿ ಥರ್ಡ್ ಪಾಯಿಂಟಲ್ಲಿ ಹೇಳಿದ್ದೀವಿ ನೋಡಿ, ವೆನ್ ದ ಲಿಫ್ಟ್ ಜಸ್ಟ್ ಬಿಗಿನ್ಸ್ ಟು ಮೂವ್ ಡೌನ್ ವಿತ್ ಅ ಯೂನಿಫಾರ್ಮ್ ಸ್ಪೀಡ್. ಏನಾಯ್ತಲ್ಲ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದ್ರೆ ಸ್ಪೀಡ್ ಸೇಮ್ ಇರುತ್ತೆ, ಅಂದರೆ ಆಕ್ಸಲರೇಷನ್ ಇಲ್ಲ, ಅಲ್ಲಿ ಸ್ಪೀಡ್ ಮಾತ್ರ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಸ್ಪೀಡ್ ಸೇಮ್ ಸ್ಪೀಡ್ ಇರುತ್ತೆ. ದ ಸ್ಪ್ರಿಂಗ್ ಬ್ಯಾಲೆನ್ಸ್ ವಿಲ್ ರೆಕಾರ್ಡ್ ಡಿಕ್ರೀಸ್ ಇನ್ ವೆಯ್ಟ್ ಫಾರ್ ಎ ಮೊಮೆಂಟ್. ಸೊ ಫಾರ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್, ಆ ಮೊಮೆಂಟಲ್ಲಿ ಏನಾಗುತ್ತೆ, ಜಸ್ಟ್ ಇಟ್ ಶೋಸ್ ದಿ ದಟ್ ರೆಡ್ಯೂಸ್ಡ್ ವೆಯ್ಟ್ ರೆಕಾರ್ಡ್ಗೆ ಡಿಕ್ರೀಸ್ ಇನ್ ವೆಯ್ಟ್ ಕಮ್ಮಿ ಆಗಿರೋದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೆನ್ ವಿಲ್ ರೆಕಾರ್ಡ್ ದಿ ಆ್ಯಕ್ಚುಯಲ್ ವೆಯ್ಟ್ ಆಫ್ ದಿ ಬಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಪರ್ಟಿಕ್ಯುಲರ್ ಮೊಮೆಂಟಿಗೆ ಮೂವ್ ಆದ ತಕ್ಷಣವೇ ಇಟ್ ರೆಕಾರ್ಡ್ಸ್ ಲೋಯರ್ ವೆಯ್ಟ್, ಡಿಕ್ರೀಸ್ ಇನ್ ವೆಯ್ಟ್. ಸೊ ಆಮೇಲೆ ಏನಾಗುತ್ತೆ, ಇಟ್ ರೆಕಾರ್ಡ್ಸ್ ದಿ ಆ್ಯಕ್ಚುಯಲ್ ವೆಯ್ಟ್. ಲೋಯರ್ ವೆಯ್ಟ್ ಯಾಕಪ್ಪ, ವಿ ಫೀಲ್ ಲೆಸ್ ವೆಯ್ಟ್, ಡೌನ್ವರ್ಡ್ ಮೂವ್ ಆಗಬೇಕಾದ್ರೆ ಲೆಸ್ ವೆಯ್ಟ್ ತೋರಿಸ್ತಾ ಇರುತ್ತೆ. ದೆನ್ ನೆಕ್ಸ್ಟ್ ಕಮ್ ಟು ದಿ ಫೋರ್ತ್ ಪಾಯಿಂಟು. ಸೊ ಫೋರ್ತ್ ಪಾಯಿಂಟಲ್ಲಿ ಏನಿದೆ, ದ ಸ್ಟ್ರೈಟ್ ಲೈನ್ along which force acts is called a line of action. So ಒಂದು ಲೈನಲ್ಲಿ ನಂಬರ್ ಆಫ್ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ, ಸೊ ದಟ್ ಈಸ್ ವಿ ಕಾಲ್ ಲೈನ್ ಆಫ್ ಫೋರ್ಸ್, ಲೈನ್ ಆಫ್ ಆ್ಯಕ್ಷನ್ ಆಫ್ ಫೋರ್ಸ್. For fractional forces, relative motion between the bodies or surfaces is not necessary. In fact, contact between two bodies or surfaces is necessary. ಅಂದರೆ ನಾವು ಫ್ರಿಕ್ಷನಲ್ ಫೋರ್ಸ್ನ ಹೇಳಬೇಕಾದ್ರೆ ಇಟ್ ಈಸ್ ಎ ಅಪೋಸಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಲೈಕ್ ದಿಸ್, ಏನಾದರೂ ಒಂದು ಆಬ್ಜೆಕ್ಟ್ನ ನಾವು, ಈಗ ಇಲ್ಲೊಂದು ಆಬ್ಜೆಕ್ಟ್ ಇಟ್ಟಿದ್ದೀನಪ್ಪ, ಇಲ್ಲಿ ನಾನು ನಿಮಗೆ ಪೆನ್ ತೋರಿಸ್ತಿದ್ದೀನಿ ನೋಡಿ. ಸೊ ಇದು ಪೆನ್ನು ರೆಸ್ಟಲ್ಲಿದೆ, ಸೊ ಅಂದರೆ ಇದ್ರ ಮೂಮೆಂಟ್ನ ಅಪೋಸ್ ಮಾಡ್ತಾ ಇದೆ ಅಂದರೆ ದೆರ್ ಈಸ್ ಅ ಫ್ರಿಕ್ಷನ್ ಬಿಟ್ವೀನ್ ದೀಸ್ ಟು, ಕಾಂಟ್ಯಾಕ್ಟ್ ಆಗಿದೆಯಲ್ಲ. ಸೊ ಇಲ್ಲಿ ಅದಕ್ಕೆ ಫ್ರಿಕ್ಷನ್ ಬಂದಿದೆ. ಸೊ ಹಾಗಾಗಿ ಅಲ್ಲಿ ಫ್ರಿಕ್ಷನನ್ನು ಏನು ಹೇಳ್ಬೋದು, ಇಟ್ ಈಸ್ ಎ ಅಪೋಸಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮ್ ಟು ದಿ ಲಿಮಿಟಿಂಗ್ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಡಿಪೆಂಡ್ಸ್ ಓನ್ಲಿ ಆನ್ ಮ್ಯೂ ಅಂದರೆ ಏನು ಹೇಳ್ತೀವಿ ನಾವು, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಹೇಳ್ತೀವಲ್ವಾ. ಫ್ರಿಕ್ಷನಿನ ಒಂದು ಲಾನೇ ಹೇಳ್ತೀವಿ, ಫಸ್ಟ್ ಲಾ ಆಫ್ ಫ್ರಿಕ್ಷನ್ ಅಥವಾ ಲಾ ಆಫ್ ಫ್ರಿಕ್ಷನನ್ನು ಹೇಳಬೇಕಾದ್ರೆ ದಟ್ ಫ್ರಿಕ್ಷನಲ್ ಫೋರ್ಸ್ ಏನೋ ಒಂದು ಬಾಡಿಯಲ್ಲಿ ಇಟ್ಟು ಸರ್ಫೇಸ್ ಮಧ್ಯದಲ್ಲಿ ಕ್ರಿಯೇಟ್ ಆಯ್ತಲ್ವ, ಆ ಫ್ರಿಕ್ಷನಲ್ ಫೋರ್ಸು ಇಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ನಿಮಗೆಲ್ಲ ಗೊತ್ತಿದೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂದರೆ ನ್ಯೂಟನ್ಸ್ ಥರ್ಡ್ ಲಾನಲ್ಲಿ ಹೇಳ್ತೀವಿ. ಹೆಂಗೆ ಈಗ ಒಂದು ಪೆನ್ ಅಥವಾ ಒಂದು ಬಾಡಿ ಇಲ್ಲಿ ನಾವು ಪ್ರೆಸ್ ಮಾಡಿದಾಗ ಇಟ್ ಈಸ್ ಅ ಆ್ಯಕ್ಷನ್. ಸೊ ಇದಕ್ಕೂ ಕೂಡ ನಮ್ಮ ಕೈನೇ ತೊಗೊಂಡು ಹೇಳ್ಬೋದು ನೋಡಿ. ಈಗ ನಾವಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀವಪ್ಪ, ಸೊ ಈಗ ಪ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ದಿಸ್ ಇಸ್ ಆ್ಯಕ್ಷನ್. ಸೊ ಈ ಫಿಂಗರ್ಗೂ ಗೊತ್ತಾಗುತ್ತೆ, ಈ ಹ್ಯಾಂಡ್ ಪಾಮ್ ಏನಾಗುತ್ತೆ ಇದನ್ನು ಒತ್ತುತ್ತಲ್ಲ, ದಟ್ ಈಸ್ ಅ ರಿಯಾಕ್ಷನ್. ಸೊ ದಟ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಹೇಳ್ತಾ ಇದ್ದೀವಿ ಇಲ್ಲಿ. ಆ ನಾರ್ಮಲ್ ರಿಯಾಕ್ಷನ್ ಫೋರ್ಸಿಗೆ ಫ್ರಿಕ್ಷನಲ್ ಫೋರ್ಸ್ ಯಾವಾಗಲೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ ಅಂತ ಹೇಳಿದ್ವಿ. ಸೊ ದಟ್ ಲಿಮಿಟಿಂಗ್ ಫ್ರಿಕ್ಷನಲ್ಲಿ
ಮ್ಯೂ ಅನ್ನೋದು ದಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇದೆಯಲ್ಲ ದಟ್ ಈಸ್ ವೆರಿ ಡಿಪೆಂಡ್ ಆಗಿರುತ್ತೆ ಲಿಮಿಟಿಂಗ್ ಫ್ರಿಕ್ಷನ್ನು. ಆ್ಯಂಡ್ ನಾರ್ಮಲ್ ರಿಯಾಕ್ಷನ್ ಕಾಂಟ್ಯಾಕ್ಟ್ ಫೋರ್ಸ್ ಆರ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಬಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಕೇಳ್ಬೋದಲ್ವಾ ಕ್ವಶನ್ಸ್ ಇಂಥದ್ರ ಮೇಲೆ. ಸೊ ಲಿಮಿಟಿಂಗ್ ಫ್ರಿಕ್ಷನ್ನು ಡಿಪೆಂಡ್ಸ್ ಓನ್ಲಿ ಆನ್ ಮ್ಯೂ ಮತ್ತು ಆರ್. ಮ್ಯೂ ಅಂದರೆ ಹೇಳಿದೆ ನಾನು ನಿಮಗೆ, ದಟ್ ಈಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ. ನೆಕ್ಸ್ಟ್ ಏನು, ಆರ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಬಟ್ ಇದು ಲಿಮಿಟಿಂಗ್ ಫ್ರಿಕ್ಷನ್ ಅನ್ನೋವಂಥದ್ದು ಡಸ್ ನಾಟ್ ಡಿಪೆಂಡ್ಸ್ ಆನ್ ಶೇಪ್, ಸೈಜ್, ಸರ್ಫೇಸ್ ಏರಿಯಾ. ಆ ಏರಿಯಾ ಮೇಲೆ, ಬಾಡಿ ಶೇಪ್ ಮೇಲೆ, ಸೈಜ್ ಮೇಲೆ ಯಾವತ್ತೂ ಕೂಡ ಡಿಪೆಂಡ್ ಆಗಿರೋದಿಲ್ಲ. ಓಕೆ, ನೆಕ್ಸ್ಟ್ ಕಮ್ ಟು ದಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಎ ನ್ಯೂ ಕೈಂಡ್ ಆಫ್ ಫೋರ್ಸ್. ವಿ ನೋ ದಟ್ ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದ್ರೆ ಏನು, ದ ಫೋರ್ಸ್ ವಿಚ್ ಆಕ್ಟ್ಸ್ ಸೆಂಟರ್ ಆಫ್ ದಿ ಇನ್ ಸರ್ಕ್ಯುಲರ್ ಮೋಷನಲ್ಲಿ ಹೇಳ್ತೀನಿ ಈ ಸೆಂಟ್ರಿಪಿಟಲ್ ಫೋರ್ಸ್ನ. ಎ ಫೋರ್ಸ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. ಅದೇ ಥರ ಆಕ್ಸಲರೇಷನ್ಸ್ನ ಡೈರೆಕ್ಟ್ ಆಗಿದ್ರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಅದೇ ಥರ ಮಟೀರಿಯಲ್ ಫೋರ್ಸಸ್ ಸಚ್ ಆಸ್ ಟೆನ್ಷನ್, ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರಿಕಲ್ ಫೋರ್ಸ್, ಫ್ರಿಕ್ಷನ್ ಫೋರ್ಸ್ ಎಕ್ಸೆಟ್ರಾ ಮೇ ಆ್ಯಕ್ಟ್ಸ್ ಆಸ್ ಅ ಸೆಂಟ್ರಿಪಿಟಲ್ ಫೋರ್ಸ್ ಇನ್ ಎನಿ ಸರ್ಕ್ಯುಲರ್ ಮೋಷನ್. ಸೊ ನಾವು ಯಾವುದೇ ಸರ್ಕ್ಯುಲರ್ ಮೋಷನಲ್ಲಿ ತೊಗೊಂಡಾಗ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸೇ ಇರಬೇಕು ಅಂತ ಏನಿಲ್ಲ. ಈ ರೀತಿ ಡಿಫ್ರೆಂಟ್ ಫೋರ್ಸಸ್ ಕೂಡ ಅಲ್ಲ ರೈಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಸೆಂಟ್ರಿಪಿಟಲ್ ಫೋರ್ಸ್ ಓದುವಾಗ ನಿಮ್ಗೇನು ಕಾನ್ಸೆಪ್ಟ್ ಇರುತ್ತೆ, ಬರೀ ಸೆಂಟ್ರಿಪಿಟಲ್ ಫೋರ್ಸೇ ಇರುತ್ತೆ ಸರ್ಕ್ಯುಲರ್ ಮೋಷನಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ. ಬಟ್ ಸರ್ಕ್ಯುಲರ್ ಮೋಷನಲ್ಲೂ ಕೂಡ ಏನಾಗುತ್ತೆ, ಗ್ರಾವಿಟೇಷನ್ ಫೋರ್ಸು ಅಟ್ರ್ಯಾಕ್ಟ್ ಮಾಡುವಂಥದ್ದು ಟು ಆಬ್ಜೆಕ್ಟ್ಸ್ ಮಧ್ಯದಲ್ಲಿ, ಎಲೆಕ್ಟ್ರಿಕಲ್ ಫೋರ್ಸ್ ಏನು ನಾವು ಕೂಲಮ್ ಫೋರ್ಸ್ ಅಂತ ಹೇಳ್ತೀವಲ್ಲ ಆ ಫೋರ್ಸಸ್ ಕೂಡ ಇರ್ಬೋದು, ಫ್ರಿಕ್ಷನಲ್ ಫೋರ್ಸಸ್ ಕೂಡ ಇರ್ಬೋದು. ಸೊ ಇವೆಲ್ಲ ಕೂಡ ಸೆಂಟ್ರಿಪಿಟಲ್ ಫೋರ್ಸಸ್ಸಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ದ ನೇಮ್ ಗಿವನ್ ಟು ದ ಫೋರ್ಸ್ ವಿಚ್ ಪ್ರೊವೈಡ್ಸ್ ದಿ ರೇಡಿಯಲ್ ಇನ್ವರ್ಡ್. ಸೊ ನಾನು ನಿಮ್ಗೆ ಹೇಳಿದೆ ವಿಚ್ ಈಸ್ ಆ್ಯಕ್ಟಿಂಗ್ ಸೆಂಟರ್ ಅಂತ, ಅದನ್ನು ರೇಡಿಯಲಿ ಇನ್ವರ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಪಾಯಿಂಟಲ್ಲಿ ಹೇಳಿದ್ದೀವಿ ನೋಡಿ, ಫಾರ್ ಎ ಬಾಡಿ ಲೂಪಿಂಗ್ ದಿ ಲೂಪ್ ಅಂದರೆ ಒಂದು ಲೂಪ್ ಫಾರ್ಮ್ ಆಗುತ್ತಲ್ಲ, ಸರ್ಕ್ಯುಲರ್ ಲೂಪ್ ಫಾರ್ಮ್ ಆಗುತ್ತಲ್ಲ ಈ ರೀತಿ ಸರ್ಕ್ಯುಲರ್ ಲೂಪ್, ದ ಫಾಲೋಯಿಂಗ್ ಕಂಡೀಷನ್ ಶುಡ್ ಹೋಲ್ಡ್ಸ್ ಗುಡ್. ಅಂದರೆ ಈ ರೀತಿ ಸರ್ಕ್ಯುಲರ್ ಲೂಪ್ನ ಫಾರ್ಮ್ ಆದಾಗ ಮಿಡಲಲ್ಲಿ ಏನಿರುತ್ತೆ ಅಂದರೆ ಲೋಯರ್ ಪಾಯಿಂಟಲ್ಲಿ ಎಷ್ಟಿರುತ್ತೆ, ಹೈಯೆಸ್ಟ್ ಪಾಯಿಂಟ್. ಈಗ ಒಂದು ಸರ್ಕಲ್ ತೊಗೊಂಡ್ವಪ್ಪ, ಇದ್ರ ಸುತ್ತ ಒಂದು ಸರ್ಕಲ್ ತೊಗೊಂಡಿದ್ದೀವಿ ನಾವು. ಸೊ ಇದೇನಾಗಿದೆ, ಲೋಯೆಸ್ಟ್ ಪಾಯಿಂಟ್ ಆಗಿದೆ. ಇದೇನಾಗಿದೆ, ಹೈಯೆಸ್ಟ್ ಪಾಯಿಂಟ್ ಆಗಿದೆ. ಇದೇನೇನಾಗಿದೆ, ಮಿಡಲ್ ಪಾಯಿಂಟ್ ಆಗಿದೆ. ಸೊ ಈ ಎಲ್ಲ ಪಾಯಿಂಟಲ್ಲಿ ವೆಲಾಸಿಟಿ ಎಷ್ಟಿರುತ್ತಪ್ಪ ಅನ್ನೋದು ಬೇಕು ನಮಗೆ. ಅದನ್ನೇ ಈ ಈಕ್ವೇಷನಲ್ಲಿ ಹೇಳಿದ್ದೀವಿ. ವಿ ಎಲ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಆರು ಲೋಯರ್ ಪಾಯಿಂಟಲ್ಲಿ, ಮಿಡಲ್ ಪಾಯಿಂಟಲ್ಲಿ ಸ್ಕ್ವೇರ್ ರೂಟ್ ಆಫ್ 3 GR. ಅದೇ ಥರ ಹೈಯೆಸ್ಟ್ ಪಾಯಿಂಟ್ ಅಂತ ಏನು ತೊಗೊಳ್ತೀವಿ ಮ್ಯಾಕ್ಸಿಮಮ್ ಪಾಯಿಂಟು, ಅದರಲ್ಲಿ ಸ್ಕ್ವೇರ್ ರೂಟ್ ಆಫ್ GR. ಲೋಯೆಸ್ಟು ಮತ್ತು ಹೈಯೆಸ್ಟಲ್ಲಿ ಸೇಮ್ ಇರುತ್ತೆ. ಅದೇ ಥರ ಟೆನ್ಷನಲ್ ಫೋರ್ಸ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ಈಕ್ವೇಷನಲ್ಲಿ ತೋರಿಸಿದ್ದೀವಿ. ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. Even if the body is projected with a minimum velocity at root 5 GR from the lowest point, its velocity with highest point will be root GR. It is very important. Minimum velocity body project ಮಾಡಿ with minimum velocity from the lowest point. ಇದು ಪ್ರಾಬ್ಲಮಲ್ಲಿ ಬರುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ GR. ಒಂದು ಲೂಪ್ ಫಾರ್ಮ್ ಆದಾಗ ವೆಲಾಸಿಟಿ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈಕ್ವೇಷನ್ಸ್ ಇಂಪಾರ್ಟೆಂಟ್ ಆಗ್ತವೆ. Two body will oscillate with the lowest point of the vertical ಸರ್ಕಲಿಗೆ. ಸೊ ಏನು, ಸೊ ಇದು ದಿಸ್ ಇಸ್ ಆರಿಜಾಂಟಲ್ ಸರ್ಕಲ್. ಸೊ ಈ ಥರ ಹಾಕಿದ್ರೆ ಇಟ್ ಈಸ್ ಅ ವರ್ಟಿಕಲ್ ಸರ್ಕಲ್. ಸೊ ಆ ವರ್ಟಿಕಲ್ ಸರ್ಕಲಿಗೆ ವೆಲಾಸಿಟಿ ಅಂತ ತೊಗೊಂಡ್ರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ ದಿ ರೂಟ್ 2 GR. ಫಾರ್ ಎ ಬಾಡಿ ಲೀವ್ ದಿ ಸರ್ಕಲ್ನ ಬಿಡ್ತಾ ಇದೆ, ಹಿಂಗೆ ಫಾರ್ಮ್ ಮಾಡ್ಕೊಂಬಂದು ಸರ್ಕಲ್ನ ಬಿಡ್ತಾ ಇದೆ ಅಂದಾಗ ದಟ್ ರೂಟ್ GR ಈಸ್ ಲೆಸ್ ದ್ಯಾನ್ VL ಈಸ್ ಲೆಸ್ ದ್ಯಾನ್ 5 GR. ದೆನ್ TL ಮೈನಸ್ TH ಇಸ್ ಈಕ್ವಲ್ ಟು 6x ವೆಯ್ಟ್ ಆಫ್ ದಿ ಬಾಡಿ. ಇದು ಕೂಡ ನಾವು ಮುಂದೆ ಫಾರ್ಮುಲಾದಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಲೋಯೆಸ್ಟ್ ಪಾಯಿಂಟಲ್ಲಿರುವಂಥ ಟೆನ್ಷನ್ನು ಮತ್ತು ಹೈಯೆಸ್ಟ್ ಪಾಯಿಂಟಲ್ಲಿರುವಂಥ ಟೆನ್ಷನ್ನು ಇಸ್ ಈಕ್ವಲ್ ಟು 6 ಇಂಟು ವೆಯ್ಟ್. ದಟ್ ಈಸ್ 6 ಇಂಟು ವೆಯ್ಟ್ ಅಂತ ಲಾಸ್ಟ್ ಪಾಯಿಂಟಲ್ಲಿದೆ ನೋಡಿ ಮಕ್ಕಳ. TL ಮೈನಸ್ TH, ಟೆನ್ಷನ್ ಇನ್ ದ ಲೋಯರ್ ಪಾಯಿಂಟ್ ಆ್ಯಂಡ್ ಟೆನ್ಷನ್ ಇನ್ ದ ಹೈಯೆಸ್ಟ್ ಪಾಯಿಂಟ್ ಇಸ್ ಈಕ್ವಲ್ ಟು 6 ಇಂಟು ವೆಯ್ಟ್ ಆಫ್ ದಿ ಬಾಡಿ. Okay, next let us move on to the next slide. That is we know that linear momentum, that is P is equal to mv. So according to Newton's second law we know that F is equal to dp by dt. So ಇಲ್ಲಿ F is equal to ma ಅನ್ನೋದು ಗೊತ್ತಿದೆ ನಮಗೆ ಈಕ್ವೇಷನ್. ಆಕ್ಸಲರೇಷನ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಯಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಇಂಪಲ್ಸಿವ್ ಫೋರ್ಸಿಗೆ ನಿಮಗೆಲ್ಲ ಗೊತ್ತಿದೆ ನ್ಯೂಟನ್ ಯೂನಿಟ್ ಅಂತ. ಸೊ ಇಂಪಲ್ಸಿವ್ ಫೋರ್ಸ್ ಅಂದರೆ ಸೊ ಇಟ್ ಈಸ್ ಎ ಲಾರ್ಜ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ಇನ್ ಶಾರ್ಟ್ ಇಂಟರ್ವಲ್. ಟೈಮು ತುಂಬ ಕಮ್ಮಿ ಇರುತ್ತೆ ಬಟ್ ಲಾರ್ಜ್ ಫೋರ್ಸ್. ಈಗ ನೋಡಿ ನಾವು ಹ್ಯಾಮರ್ ಸುತ್ತಿಗೆ ತೊಗೊಂಡು ಒಂದು ಮೊಳೆನ ಹೊಡಿತೀವಿ. ಸೊ ಇಲ್ಲಿ ಲಾರ್ಜ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಸ್ಮಾಲ್ ಇಂಟರ್ವಲ್ ಇರುತ್ತೆ. ಅದೇ ಥರ ಕಿಕಿಂಗ್ ಆಫ್ ಎ ಫುಟ್ಬಾಲ್ನ ನಾವು ಲಾರ್ಜ್ ಫೋರ್ಸ್ ಅಪ್ಲೈ ಮಾಡಿ ಹೊಡಿತೀವಿ ಕಾಲಿಂದ.
ಸೊ ಟೈಮ್ ವೆರಿ ಶಾರ್ಟ್ ಇರುತ್ತೆ, ಬಟ್ ಫೋರ್ಸು ಜಾಸ್ತಿ ಇರುತ್ತೆ. ಆ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಟೈಮ್ನೇ ನಾವೇನಂತ ಹೇಳ್ತೀವಿ, ಇಂಪಲ್ಸಿವ್ ಫೋರ್ಸ್ ಅಂತ ಹೇಳ್ತೀವಿ. ಆ ಇಂಪಲ್ಸಿವ್ ಫೋರ್ಸ್ನ ಚೇಂಜ್ ಇನ್ ಮೊಮೆಂಟಮ್ ಅಂತ ಕೂಡ ಹೇಳ್ಬೋದು. ಇದೆಲ್ಲ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲೇನು ಇಕ್ವೇಷನ್ಸ್ ಮಾತ್ರ ಕಲಿತಾ ಹೋಗ್ಬೋದು. ಹಾಗಾಗಿ ನ್ಯೂಟನ್ ಸೆಕೆಂಡ್ ಅನ್ನೋದು ಒಂದು ಯೂನಿಟ್. ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. kg ಮೀಟ್ರ್ ಪರ್ ಸೆಕೆಂಡ್ ಕೂಡ ಇಂಪಲ್ಸಿಗೆ 1 more ಯೂನಿಟ್ ಆಗಿರುತ್ತೆ. ಈಗ ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇಂಪಲ್ಸಿವ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಲ್ಲಿ ಒಂದು ಗ್ರಾಫ್ನ ಫೋರ್ಸು ಮತ್ತು ಟೈಮ್ ವರ್ಸಸ್ ಕೊಟ್ಟಿರ್ತಾರೆ. ಈಗ ವರ್ಕ್ ಪವರ್ ಎನರ್ಜಿ ಚಾಪ್ಟ್ರಲ್ಲೂ ನಾವು ಡಿಸ್ಕಸ್ ಮಾಡಲ್ಲ. ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟಿನ ಒಂದು ಏರಿಯಾ ತೊಗೊಂಡ್ರೆ ಏನು ಸಿಗುತ್ತೆ, ನಮಗೆ ವರ್ಕ್ ಸಿಗುತ್ತೆ ಅಂತ ಹೇಳ್ತೀವಿ. ಅದೇ ಥರ ಫೋರ್ಸು ಮತ್ತು ಟೈಮು ಗ್ರಾಫ್ ಕೊಟ್ಬಿಟ್ಟು ಒಂದು ಕರ್ವ್ ಕೊಟ್ಟಿರ್ತಾರೆ. ಆ ಕರ್ವಿನ ಪೂರ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ವಪ್ಪ ಅಂದರೆ ಏರಿಯಾ ಅಂಡರ್ ಫೋರ್ಸ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ಇಂಪಲ್ಸಿವ್ ಫೋರ್ಸ್. ಥರ್ಡ್ ಲೈನಲ್ಲಿ ಹೇಳಿದ್ವಿ, ಆ್ಯಕ್ಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ರಿಯಾಕ್ಷನ್ ಅಂತ, ಬಟ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಅದಕ್ಕೆ ನೆಗೆಟಿವ್ ಸೈನ್ ಹಾಕಿದ್ದೀವಿ ನೋಡಿ. ನೆಕ್ಸ್ಟ್ ಆಪರೆಂಟ್ ವೆಯ್ಟ್ ಆಫ್ ದಿ ಮಾಸ್, ಇದನ್ನು ಕೂಡ ನಾನು ನಿಮ್ಗೆ ಹೇಳಿದೆ. ರಿಯಾಕ್ಷನ್ ಫೋರ್ಸು with the lift moves upward, so that is equal to m into g plus a, that is mg plus a. ಅದೇ ಥರ ಅದು ಡೌನ್ವರ್ಡ್ ಮೂವ್ ಆಯ್ತಪ್ಪ ಅಂತ ಹೇಳಿದ್ರೆ m into g minus a ಅಂದರೆ mg minus ma. ಇಲ್ಲಿ ನಾವೇನು ಆರ್ ಅಂತ ನಿಮಗೆ ಬರೆದಿದ್ದೀವಲ್ವ, ಅದು ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಆಗಿದೆ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ. ಫೀಲ್ ಮಾಡುವಂಥ ಫೋರ್ಸು. ಟೆನ್ಷನಿಂದ ಸ್ಟ್ರಿಂಗ್ ಅಂದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಇಕ್ವೇಷನನ್ನು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅದೇ ಪಾಯಿಂಟ್ ಹೇಳಿದ್ನಲ್ಲಪ್ಪ ನಿಮಗೆ, ಆಕ್ಸಿಲರೇಷನ್ ಲಿಫ್ಟು ಒಂದು ಬಾಡಿ ಮೂವಿಂಗ್ ಅಂಡರ್ ದ ಆ್ಯಕ್ಷನ್ ಆಫ್ ಗ್ರಾವಿಟಿ ಫ್ರೀ ಫಾಲ್ ಆಗ್ತಾ ಇದೆ. ಅವಾಗ ಆಕ್ಸಿಲರೇಷನ್ ಎಷ್ಟಾಗಿರುತ್ತೆ, ಇಸ್ ಈಕ್ವಲ್ ಟು ಆಕ್ಸಿಲರೇಷನ್ ಆಫ್ ದಿ ಅರ್ತ್ ಆಗಿರುತ್ತೆ. ಸೊ ನೋ ರಿಯಾಕ್ಷನ್ ಫೋರ್ಸ್ ಅಂತ ಹೇಳಿದ್ವಿ. ರಿಯಾಕ್ಷನ್ ಫೋರ್ಸೇ ಇಲ್ಲ. ಆರ್ ಇಸ್ ಈಕ್ವಲ್ ಟು 0 ವೆನ್ ದ ಲಿಫ್ಟ್ ಈಸ್ ಅಟ್ ರೆಸ್ಟ್ ಆರ್ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ ನಿಮಗೆ. ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಆಕ್ಸಿಲರೇಷನ್ ಇರೋದಿಲ್ಲ, ಹಾಗಾಗಿ mg ಮಾತ್ರ ಉಳ್ಕೊಳ್ಳುತ್ತೆ. ಸೊ ರಿಯಾಕ್ಷನ್ ಫೋರ್ಸ್ ಇಸ್ ಈಕ್ವಲ್ ಟು mg. ಓಕೆ, ನೆಕ್ಸ್ಟ್, in the absence of external force, vector sum of linear momentum of particles remains constant ಅಂತ ಹೇಳ್ತೀವಿ. ಅಂದರೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಏನೂ ಇಲ್ಲ. ಸೊ ವೆಕ್ಟರ್ ಸಮ್ ಆಫ್ ಲೀನಿಯರ್ ಮೊಮೆಂಟ ಆಫ್ ದ ಸಿಸ್ಟಮ್. ಒಂದು ಸಿಸ್ಟಮ್ ಅಂತ ತೊಗೊಂಡಾಗ ಅದರಲ್ಲಿ ಏನು ಲೀನಿಯರ್ ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ ಇರುತ್ತಲ್ಲ ಎಲ್ಲ ಆಬ್ಜೆಕ್ಟಿಂದು, ಅದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಅದನ್ನಲ್ಲಿ ಬರ್ದಿದ್ದೀವಿ ನೋಡಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದಾವೆ, ನಂಬರ್ ಆಫ್ ಮಾಸು, ನಂಬರ್ ಆಫ್ ವೆಲಾಸಿಟಿ ಇದ್ದಾವೆ. ಅದು ಆಲ್ವೇಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದು ಒಂದು ಸಿಸ್ಟಮ್ ಒಳಗಾಯಿತು. ಸೊ ಅದೇ ಥರ ಟೂ ಸಿಸ್ಟಮ್ ಬಾಡಿಗೆ ಏನಾಗುತ್ತೆ, ದೇರ್ ಎಕ್ಸಿಸ್ಟೇ ದಿಸ್ ಇಕ್ವೇಷನ್ m1u1 ಪ್ಲಸ್ m2u2 ಇಸ್ ಈಕ್ವಲ್ ಟು m1v1 ಪ್ಲಸ್ m2v2. ಅಂದರೆ ಇಲ್ಲಿ ಟೂ ಬಾಡಿ ಸಿಸ್ಟಮ್, ಟೂ ಬಾಡಿಗಳು ಕೊಲೈಡ್ ಆದಾಗ ಬಿಫೋರ್ ವೆಲಾಸಿಟಿ, ಆಫ್ಟರ್ ವೆಲಾಸಿಟಿ ಎಲ್ಲ ತೊಗೊಂಡಿದ್ದೀವಿ. ಹಾಗಾಗಿ ಅದು 2 ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀವಿ ನೋಡಿ ನಿಮಗೆ. ರಿಕಾಯಿಲಿಂಗ್ ವೆಲಾಸಿಟಿ ಆಫ್ ಎ ಗನ್ ಅಂದರೆ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಗನ್ನಲ್ಲಿ ನಾವು ಬುಲೆಟ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಸೊ ಬುಲೆಟ್ ಮೂವ್ಸ್ ಇನ್ ದಿ ಫಾರ್ವರ್ಡ್ ಡೈರೆಕ್ಷನ್, ವೆರಾಸ್ ದ ಗನ್ ರಿಕಾಯ್ಲ್ಸ್ ಮೂವ್ಸ್ ಬ್ಯಾಕ್ ಅಲ್ವಾ. ಸೊ ಈ ಮೂವ್ಸ್ ಬ್ಯಾಕ್ ಅಂದಾಗ ಇದ್ರ ವೆಲಾಸಿಟಿ ಕಮ್ಮಿ ಇರುತ್ತೆ, ಬಟ್ ಗನ್ನಿನ ಮಾಸು ಜಾಸ್ತಿ ಇರುತ್ತೆ. ಅದೇ ಥರ ಬುಲೆಟ್ ಮುಂದೆ ಮೂವ್ ಆಗ್ತಿದೆಯಪ್ಪ ಅಂದರೆ ಬುಲೆಟ್ಟಿನ ವೆಲಾಸಿಟಿ ಜಾಸ್ತಿ ಇರುತ್ತೆ, ಮಾಸ್ ಕಮ್ಮಿ ಇರುತ್ತೆ ಕಂಪೇರ್ ಟು ದಿ ಸಿಸ್ಟಮ್. ಈ ಬ್ಯಾಕ್ವರ್ಡ್ ಸಿಸ್ಟಮು, ಫಾರ್ವರ್ಡ್ ಸಿಸ್ಟಮ್ ಅಂದರೆ ಬುಲೆಟು, ಬ್ಯಾಕ್ವರ್ಡ್ ಸಿಸ್ಟಮ್ ಅಂದರೆ ಗನ್ನು. ಬಟ್ ನೀವು ಮಾಸ್ ಇಂಟು ವೆಲಾಸಿಟಿ ತೊಗೊಂಡ್ರೆ ಮುಂದೆ ಹೋಗಿರೋ ಅಂಥ ಪ್ರೊಸೆಸ್ಸಲ್ಲಿ ಇಲ್ಲಿ ಹಿಂದ್ಗಡೆ ಇರೋವಂಥ ಪ್ರೊಸೆಸ್ ಎರಡರಲ್ಲೂ ಏನಾಗಿದೆ, ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಅದನ್ನು ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ದೀವಿ. ರಿಕಾಯ್ಲಿಂಗ್ ವೆಲಾಸಿಟಿ ಕಂಡುಹಿಡಿಯೋದಕ್ಕೆ ಇಕ್ವೇಷನ್ ಇದೆ ನೋಡಿ, v is equal to minus mv by m ಅಂತ, where m is the mass of the gun, m is the mass of the bullet, v is the velocity of the bullet. Okay, next is resultant force on the rocket. ಆ ರಾಕೆಟ್ ಮೇಲೆ ಈಗ ಅಪ್ವರ್ಡ್ ಮೋಷನಲ್ಲೂ ರಾಕೆಟಿಂದು ಕೂಡ ನ್ಯೂಟನ್ಸ್ ಥರ್ಡ್ ಲಾ ಮತ್ತು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ಗೆ ನಾವು ಎಕ್ಸಾಂಪಲ್ನ ತೊಗೊಳ್ತೀವಿ. ಆ ರಿಸಲ್ಟೆಂಟ್ ಫೋರ್ಸ್ ಎಷ್ಟು ಆಗ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ಟೇಕ್ ದಿಸ್ ಇಕ್ವೇಷನ್. F is equal to upthrust on the rocket. Upthrust ಅಂದರೆ ಅಪ್ವರ್ಡ್ ಮೂವ್ಮೆಂಟ್ ಆಗಬೇಕಾದ್ರೆ ಇರೋವಂಥ ಫೋರ್ಸ್. Upthrust of the rocket minus weight of the rocket. So as we know that weight of the rocket W is equal to mg ಅಂತ ಹೇಳಿದ್ದೀವಿ. Upthrust ಅಂದರೆ ನಾನು ನಿಮ್ಗೆ ಹೇಳಿದೆ, ನಿಮಗೆ F is equal to me ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಎಮ್ಮು ಇದೆ, ದಟ್ ಆಕ್ಸಿಲರೇಷನ್ನ ಏನು ಮಾಡಿದ್ದಾರೆ ಅಂದರೆ u ಇಂಟು dt ಫಾರ್ಮಲ್ಲಿ ಬರೆದಿದ್ದಾರೆ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ನಥಿಂಗ್ ಬಟ್ ಆಕ್ಸಿಲರೇಷನ್ ತಾನೆ. ಅಪ್ಥ್ರಸ್ಟ್ನ ಹೆಂಗೂ ಹೇಳ್ಬೋದು u ಇಂಟು dm/dt. ನಾವು ಯಾವಾಗಲೂ ಏನು ಮಾಡ್ತೀವಿ, ಫೋರ್ಸ್ ಅಂದರೆ ಎಮ್ಮು ಮತ್ತು ಎ ಫಾರ್ಮ್ಯಾಟಲ್ಲೇ ಇರಬೇಕು ಅಂತ ಹುಡುಕ್ತೀವಿ. ಹಂಗಲ್ಲ, ಅದನ್ನು ಇನ್ನೊಂದು ಫಾರ್ಮಲ್ಲಿ ಕೊಟ್ಟಿರೋ ಅಂಥ ಡಾಟಾ ಮೇಲೆ ಹೆಂಗೆ ಬರಿಬೋದು, ಎಮ್ ಹಾಗೆ ಇಟ್ಕೊಳ್ರಿ, ಆಕ್ಸಿಲರೇಷನ್ನ v/t ಅಂತ ಬರ್ಕೊಂಡ್ರೆ u ಇಂಟು dm/dt ಬರುತ್ತಲ್ವ. ಸೊ ಈ ಫಾರ್ಮಲ್ಲಿ ಇಕ್ವೇಷನ್ ಬರ್ಕೋಬೋದು. ನೆಕ್ಸ್ಟ್ ಅದೇ ಥರ ಆಕ್ಸಿಲರೇಷನ್ ಆಫ್ ದಿ ರಾಕೆಟ್
ಆಫ್ಟರ್ ಟೈಮ್ ಸಮ್ ಟೈಮ್ ಇಂಟರ್ವಲ್ ಆದಮೇಲೆ ಆಕ್ಸಿಲರೇಷನ್ನ ಹೇಗೆ ಕಂಡುಹಿಡಿಯೋದು, ಡಿ ಈಕ್ವೇಷನ್ ಹಾಕ್ಕೊಟ್ರೆ ಸಿಗುತ್ತೆ ನಿಮಗೆ. ಎ ಇಸ್ ಈಕ್ವಲ್ ಟು ಯು ಡಿವೈಡೆಡ್ ಬೈ ಎಮ್ ನಾಟ್ ಮೈನಸ್ ಟಿ ಇಂಟು ಡಿ ಎಮ್ ಬೈ ಡಿ ಟಿ ಮೈನಸ್ ಅಗೇನ್ ಡಿ ಎಮ್ ಬೈ ಡಿ ಟಿ ಸ್ಕ್ವೇರ್ ಬ್ರಾಕೆಟ್ ಹಾಕ್ಕೊಂಡು ಒಂದು ಮೈನಸ್ ಜಿ. ಜಸ್ಟ್ ಅದನ್ನು ಸಿಂಪ್ಲಿಫೈ ಮಾಡಿ ಮೇಲಿನ ಈಕ್ವೇಷನ್ನ ಎಮ್ ಎ ಮಾಡಿಕೊಂಡು ಅಥವಾ ಎಮ್ ಜಿ ಮಾಡಿಕೊಂಡು ಸೇಮ್ ಈಕ್ವೇಷನ್ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಈಸ್ ವೆಲಾಸಿಟಿ ಆಫ್ ದಿ ರಾಕೆಟ್ ಆಫ್ಟರ್ ಟಿ ಸಮ್ ಇಂಟರ್ವಲ್. ವೆಲಾಸಿಟಿ ವೀಸ್ ಅದು ಇನಿಷಿಯಲ್ ವೆಲಾಸಿಟಿ ಆದರೆ ಇದು ಸಮ್ ಫೈನಲ್, ಬಿಕಾಸ್ ಆಫ್ಟರ್ ಸಮ್ ಇಂಟರ್ವಲ್. ಇದು ಬಿಫೋರ್ ಸಮ್ ಇಂಟರ್ವಲ್ ಅಂತ ಹೇಳಿದ್ರೆ ಟೈಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಆಫ್ಟರ್ ಸಮ್ ಟೈಮ್ ಇಂಟರ್ವಲ್ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ ಇರುತ್ತೆ. ಅದೇ ಥರ ಎಫೆಕ್ಟ್ ಆಫ್ ಗ್ರಾವಿಟಿ ನೆಗ್ಲೆಕ್ಟ್ ಮಾಡಿದಾಗ ಈಕ್ವೇಷನ್ನ ಹೇಗೆ ಬರಿಬೋದು ನೋಡಿ. ಸೊ ದಿಸ್ ಇಸ್ ದಿ ಫಾರ್ಮ್ಯಾಟ್. ಈ ಫಾರ್ಮ್ಯಾಟಲ್ಲೂ ಕೂಡ ನಾವು ಬರಿಬೋದು. ಬರ್ನ್ ಆರ್ ಸ್ಪೀಡ್ ಆಫ್ ದಿ ರಾಕೆಟ್. ಸೊ ನಮಗೆ ಗೊತ್ತಿದೆ ರಾಕೆಟ್ ಮೂವ್ ಆಗಬೇಕಾದ್ರೆ, ಅಪ್ವರ್ಡ್ ಹೋಗಬೇಕಾದ್ರೆ ಅದರಲ್ಲಿ ಏನಾಗುತ್ತೆ, ಹಾಟ್ ಗ್ಯಾಸಸ್ ಇಜೆಕ್ಟೆಡ್ ಫ್ರಮ್ ದಿ ಟೈಲ್ ಆಫ್ ದಿ ರಾಕೆಟ್. ಅಲ್ಲಿ ಏನಾಗುತ್ತೆ, ಫ್ಯೂಯಲ್ ಬರ್ನ್ ಆಗಿಬಿಟ್ಟು ಕೆಳಗಡೆ ಬರ್ತಾ ಇರುತ್ತಲ್ವ. ಸೊ ಆ ಬರ್ನ್ಔಟ್ ಸ್ಪೀಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈಕ್ವೇಷನ್ ತೊಗೋಬೇಕು. ವಿ ಬಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಯು ಇಂಟು ಲಾಗ್ ಇ ಇಂಟು ಎಮ್ ಬೈ ಎಮ್ ಬಿ. ನಿಮಗೆಲ್ಲ ಗೊತ್ತಿದೆ ಲಾಗ್ ಇ ಅಂದರೆ, ಸೊ ಇದು ಲ್ಯಾನ್ ಅಂತಲೂ ಹೇಳ್ತೀವಿ. ಇಟ್ ಈಸ್ ಅ ನ್ಯಾಚುರಲ್ ಲಾಗರಿದಮ್. ಅದನ್ನು ನೀವು ಲಾಗ್ 10ಗೆ ಮಾಡ್ಕೋಬೇಕಪ್ಪ ಅಂದರೆ ಅಲ್ಲಿ 2.303ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಆ ಟರ್ಮ್ಸಿನೆಲ್ಲ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ ಮಕ್ಕಳ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್, ನಂಬರ್ ಆಫ್ ಕನ್ಕರೆಂಟ್ ಫೋರ್ಸಸ್ ಆರ್ ಸೆಟ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್. ನಂಬರ್ ಆಫ್ ಕನ್ಕರೆಂಟ್ ಫೋರ್ಸಸ್, ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂದರೆ ಏನು, ಆಲ್ಜಿಬ್ರೈಕ್ ಸಮ್ ಆಫ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಎಷ್ಟೊಂದು ಫೋರ್ಸ್ಗಳು ಕಾನ್ಸ್ಟೆಂಟ್ ನೋಡಿ, ಸಮ್ ಇಸ್ ಈಕ್ವಲ್ ಟು 0 ಬರ್ದಿದ್ದೀವಿ ನಾವು. ಲ್ಯಾಮಿಸ್ ಥಿಯರಮ್ಮು, ಸೊ ಇದು ಕೂಡ ಸಮ್ ಆಫ್ ದಿ ಈಕ್ವೇಷನಲ್ಲಿ ಯೂಸ್ ಆಗುತ್ತೆ. ಲ್ಯಾಮಿಸ್ ಥಿಯರಮ್ ಅಂದರೆ ಒಂದು 3 ಫೋರ್ಸಸ್ ಇರುತ್ತೆ ಆ್ಯಕ್ಟಿಂಗ್ ಅಟ್ ಎ ಪಾಯಿಂಟ್. ಸೆಂಟ್ರ್ ಪಾಯಿಂಟಲ್ಲಿ ಈ ಥರ 2 ಫೋರ್ಸಸ್ ಇರುತ್ತೆ, ಇನ್ನೊಂದು ಡೌನ್ವರ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಲೈಕ್ ದಿಸ್ ವಿ ಕ್ಯಾನ್ ಟೇಕ್ ದೀಸ್ 3. ಪೆನ್ನನ್ನು ನೀವು ಕೆಳಗಡೆ ಆ್ಯಕ್ಟ್ ಆಗ್ತಾ ಇರೋ ಫೋರ್ಸ್ ಅಂತ ತೊಗೊಳ್ಳಿ. ಇವೆರಡು ಇನ್ನು 3 ಫೋರ್ಸ್, ಇವುಗಳ ಮಧ್ಯೆ ಒಂದೊಂದ್ರ ಮಧ್ಯೆ ಆ್ಯಂಗಲ್ ಇರುತ್ತೆ. ಸೊ ಒಂದೊಂದು ಫೋರ್ಸ್ F1 ಸೈನ್ ಆಲ್ಫಾ ಅಂದರೆ ಅಪೋಸಿಟ್ ಆ್ಯಂಗಲ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. F2 ಬೈ ಸೈನ್ ಬೀಟಾ, F3 ಬೈ ಸೈನ್ ಗಾಮಾ. ನೆಕ್ಸ್ಟ್ ಅದೇ ಥರ ಕೋಎಫಿಷಿಯಂಟ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮ್ಯೂ ಅಂತ ಹೇಳಿದ್ದೆ ನೋಡಿ ನಿಮಗೆ. ಆ ಮ್ಯೂ ಬೇಕಪ್ಪ ಅಂದರೆ FS ಲಿಮಿಟಿಂಗ್ ಫ್ರಿಕ್ಷನ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್ ಫೋರ್ಸು. ಯಾವುದೇ ಕೇಳಿ, ಲಿಮಿಟಿಂಗ್ ಆಗಲಿ, ಕೈನೆಟಿಕ್ ಆಗಲಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗಲಿ, ಸೇಮ್ ಇಕ್ವೇಷನ್ನು. ಆ ಫ್ರಿಕ್ಷನನ್ನು ತೊಗೋಬೇಕಷ್ಟೇ ನೀವಲ್ಲಿ. US ಇಸ್ FS ಬೈ R. ಸೊ ಅದೇ ಥರ ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ನು ಕೊಟ್ಟಿದ್ದೀವಿ ನಿಮಗೆ. ಫಾರ್ ಎ ಬಾಡಿ ಪ್ಲೇಸ್ಡ್ ಆನ್ ಹಾರಿಜಾಂಟಲ್ ಸರ್ಫೇಸ್, ಈ ಥರ ಹಾರಿಜಾಂಟಲ್ ಸರ್ಫೇಸಲ್ಲಿ ಇಟ್ಟಾಗ R ಇಸ್ ಈಕ್ವಲ್ ಟು mg ಆಗಿರುತ್ತೆ. ಆ ನಾರ್ಮಲ್ ರಿಯಾಕ್ಷನ್ ಫೋರ್ಸಲ್ಲಿ mg ಹಾಕಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅವಾಗಲೇ ಹೇಳಿದ್ವಿ ಬಾಡಿ ರೆಸ್ಟಲ್ಲಿದೆ, ಮೂವ್ ಆಗ್ತಾ ಇಲ್ಲ ಅಂಡರ್ ದ ಆಕ್ಸಿಲರೇಷನ್ ಅಂತ ಹೇಳಿದ್ರೆ mg ತಾನೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಫ್ರಿಕ್ಷನಿಗೆ ಈಕ್ವೇಷನ್ ಇದೆ. FS ಅವಾಗಲೇ ಲಾ ಹೇಳಿದ್ದೀನಿ ನಾನು ನಿಮಗೆ. ಆ ಇಕ್ವೇಷನ್ ನೋಡಿಕೊಂಡ್ರೆ ಸಾಕು ನೀವು. ಇವೆಲ್ಲ ಇಕ್ವೇಷನ್ಸ್ ಬೇಕಾಗುತ್ತೆ ನಮಗೆ ಪ್ರಾಬ್ಲಮಲ್ಲಿ ಮಾಡಬೇಕಾದ್ರೆ. ಇಕ್ವೇಷನನ್ನೇ ಕೇಳೋದವರು. ಸೊ ಥೀಟಾ ಆ್ಯಂಗಲ್ ಇದ್ದಾಗ ಮ್ಯೂ ಎಸ್ ಏನು, ಟ್ಯಾನ್ ಥೀಟಾ. ಥೀಟಾ ಇಸ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಅದೇ ಥರ ಮ್ಯೂ ಎಸ್ ಇಸ್ ಟ್ಯಾನ್ ಪೈ. ಥೀಟಾಗೆ ಪೈ ಈಕ್ವಲ್ ಆದಾಗ ಆ ರೀತಿ ಬರಿಬೋದು. ಮ್ಯೂ ಇಸ್ ಈಕ್ವಲ್ ಟು F ಬೈ R ಅನ್ನೋದು ಗೊತ್ತು ನಮಗೆ, ಆಲ್ರೆಡಿ ಈಕ್ವೇಷನ್ಸ್ ಬಂದಿದೆ. ಇಲ್ಲಿ ಇನ್ನೊಂದು ಏನು ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ, ವೆನ್ ಎ ಬಾಡಿ ಈಸ್ ಪ್ಲೇಸ್ಡ್ ಆನ್ ಎ ಇನ್ಕ್ಲೈನ್ಡ್ ಪ್ಲೇನ್. ಇನ್ಕ್ಲೈನ್ಡ್ ಪ್ಲೇನ್ ಅಂದರೆ ಏನು, ಸೊ ಈ ರೀತಿ ಫಾರ್ಮ್ ಆಗುತ್ತೆ ನೋಡಪ್ಪ, ಆ್ಯಂಗಲ್ ಫಾರ್ಮ್ ಆಗುತ್ತೆ. ಥೀಟಾ ಆ್ಯಂಗಲ್ಲು ಫಾರ್ಮ್ ಆಗಿರೋ ಅಂಥದ್ದು. ಈಗ ಥೀಟಾ 0ನ ಹಾರಿಜಾಂಟಲ್ ಸರ್ಫೇಸ್. ಸೊ ದಿಸ್ ಈಸ್ ಇನ್ಕ್ಲಿನೇಷನ್. ಇವೆರಡರ ಮಧ್ಯದಲ್ಲಿ ಸರ್ಟನ್ ಆ್ಯಂಗಲ್ ಫಾರ್ಮ್ ಆಗ್ತಾ ಇರೋವಂಥದ್ದು, ಅದನ್ನು ನಾವು ಇನ್ಕ್ಲಿನೇಷನ್ ಅಂತೀವಿ. ಆ ಇನ್ಕ್ಲೈನ್ಡ್ ಪ್ಲೇನಲ್ಲಿ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಆ್ಯಂಗಲ್ ಬರುತ್ತಲ್ವ. ಇನ್ಕ್ಲೈನ್ಡ್ ಪ್ಲೇನ್ ಬಾಡಿ ಒಂದು ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಏನಾಗುತ್ತಲ್ಲಿ, ಇಟ್ ಈಸ್ ಇನ್ ಎ 2 ಡೈಮೆನ್ಷನ್ ಮೋಷನ್. ಹಾಗಾಗಿ ಆ 2 ಡೈಮೆನ್ಷನಲ್ ಮೋಷನಲ್ಲಿ ಡಿವೈಡ್ ಆಗುತ್ತೆ ಅಲ್ಲಿ mg. ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು, ಆಕ್ಸಿಲರೇಷನ್ ಆಗಿರ್ಬೋದು, 2 ಕಾಂಪೊನೆಂಟ್ಸಲ್ಲಿ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಆಗಿ ಡಿವೈಡ್ ಆಗುತ್ತೆ. ಹಾಗಾಗಿ ಆರ್ನ ಮತ್ತು ಎಫ್ನ ಈ ರೀತಿ ಬರಿಬೋದು. ನೆಕ್ಸ್ಟು, ವೆನ್ ಎ ಬಾಡಿ ಮೂವ್ಸ್ ಅಪ್ ವಿತ್ ಅನ್ ಇನ್ಕ್ಲೈನ್ಡ್ ಪ್ಲೇನ್. ಸೊ ಇನ್ಕ್ಲೈನ್ಡ್ ಪ್ಲೇನಲ್ಲಿ ಮೂವ್ಸ್ ಅಪ್ ಆದಾಗ F ಇಸ್ ಈಕ್ವಲ್ ಟು mg ಸೈನ್ ಥೀಟಾ ಮೈನಸ್ F ಆಗಿರುತ್ತೆ. ಇಕ್ವೇಷನ್ ಗೊತ್ತಿದೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟಿಗೆ ಬನ್ನಿ. ಅದೇ ಥರ ಮೂವ್ಸ್ ಅಪ್ ಇನ್ ಅನ್ ಇನ್ಕ್ಲೈನ್ಡ್ ಪ್ಲೇ ಇದ್ದಾಗ ನೋಡಿ ಎಲ್ಲ ಸಿಂಪ್ಲಿಫೈ ಮಾಡಿದ್ದೀವಿ ಇಕ್ವೇಷನನ್ನು. mg ಸೈನ್ ಥೀಟಾ ಪ್ಲಸ್ F ಈ ಕಡೆ ತೊಗೊಂಡು, ಇಟ್ ಈಸ್ ಅ ಥಿಯರಿ. ಹೋಲ್ ಡೆರಿವೇಷನ್ ಇದೆ ನಿಮಗೆ. ಡೆರಿವೇಷನಲ್ಲಿ ನೀವೇನು ಲಾಸ್ಟ್ ಪಾಯಿಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದೇ ಥರ ಹಾರಿಜಾಂಟಲ್ ಸರ್ಕ್ಯುಲರ್ ಪಾತಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಈಕ್ವೇಷನ್ ಗೊತ್ತಿದೆ ನಿಮಗೆ. ಸೊ F ಇಸ್ ಈಕ್ವಲ್ ಟು mv ಸ್ಕ್ವೇರ್ ಬೈ R ಅಂತ. ದಟ್ಸ್ ಈಕ್ವಲ್ ಟು mr ಒಮೆಗಾ ಸ್ಕ್ವೇರ್. ಅಂದರೆ ವಿನ R ಒಮೆಗಾ ಅಂತ ಬರಿಬೋದು. ಸೊ ಅದು ನೋಡಿ, ಒಮೆಗಾನ ಮತ್ತಿನ್ನು ಹೆಂಗೆ ಬರಿಬೋದು, ವ್ಯಾಲ್ಯೂ ಆಫ್ ಒಮೆಗಾ 2πf ಅಂತ ಗೊತ್ತಾ, ಹೋಲ್ ಸ್ಕ್ವೇರ್ ಹಾಕ್ಕೊಳ್ಳಿ. 2πf R ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದ್ರೆ ಅಗೇನ್ ಫ್ರೀಕ್ವೆನ್ಸಿನ 1/t ಅಂತಲೂ ಬರಿಬೋದು. ಅಂದರೆ ಡಿಫ್ರೆಂಟ್ ಫಾರ್ಮ್ಸು
ಡಿಪೆಂಡಿಂಗ್ ಅಪಾನ್ ದಿ ಗಿವನ್ ವ್ಯಾಲ್ಯೂಸ್ ಇನ್ ದ ಪ್ರಾಬ್ಲಮ್ಮು ಅದನ್ನು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರ್ಕೋಬೋದು. ನೆಕ್ಸ್ಟ್ ಸೆಂಟ್ರಿಪಿಗಲ್ ಫೋರ್ಸು, ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಪೀಟಲ್ ಅಂದರೆ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಸೆಂಟ್ರಲ್, ಸೆಂಟ್ರಿಫ್ಯೂಗಲ್ ಅಂದರೆ ಆ್ಯಕ್ಟಿಂಗ್ ಅವೇ, ಸೆಂಟ್ರಿಂದ ಹೊರಗಡೆ ಹೋಗುತ್ತೆ, ದಟ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ದ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಅವೇ ಫ್ರಮ್ ದಿ ಸೆಂಟ್ರಲ್. ಆಲ್ವೇಸ್ ದೇ ಆರ್ ಈಕ್ವಲ್ ಇರುತ್ತೆ, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಇರುತ್ತೆ. ಅದೇ ಥರ ಒಂದು ವೆಹಿಕಲ್ಲು ಲೆವೆಲಿಂಗ್ ರೋಡಲ್ಲಿ ಟರ್ನ್ ತೊಗೊಳ್ತಾ ಇದೆಯಪ್ಪ, ಮ್ಯಾಕ್ಸಿಮಮ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆ. ಎ ವೆಹಿಕಲ್ ದಟ್ ಈಸ್ ಸರ್ಕಲ್ ಆನ್ ಇಟ್ ಲೆವೆಲ್ಡ್ ರೋಡ್, ಒಂದು ಸರ್ಕಲಲ್ಲಿ ಲೆವೆಲ್ಡ್ ರೋಡಲ್ಲಿ ಟರ್ನ್ ತೊಗೊಳ್ತಾ ಇದೆ, ಅವಾಗ ಮ್ಯಾಕ್ಸಿಮಮ್ ವೆಲಾಸಿಟಿ ಹೇಗೆ ಬರಿಬೋದು ನಾವು, ಮ್ಯೂ ಮತ್ತು ಆರ್ ಇಂಟು ಜಿ. ಸರ್ಕ್ಯುಲರ್ ಅಲ್ವಾ, ಆ ಸರ್ಕಲ್ ಪಾತಿನ ರೇಡಿಯಸ್ ಆರ್, ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಮ್ಯೂ ಕಾನ್ಸ್ಟೆಂಟ್. ಅದೇ ಥರ ಆ ವೆಲಾಸಿಟಿನ ಬ್ಯಾಂಕ್ಡ್ ರೋಡ್ ಅಂದ್ರೇನು, ರೈಸ್ಡ್ ಸರ್ಫೇಸ್ ಆಫ್ ದಿ ರೋಡ್ ಏನಾಗಿರುತ್ತೆ, ರೈಸ್ ಆಗಿರುತ್ತೆ. ಅಲ್ಲಿ ವೆಲಾಸಿಟಿನ ಯಾವ ಇಕ್ವೇಷನ್ ತೊಗೋಬೋದು, ಸಿ ದಟ್ ವೆರಿ ಇಂಪಾರ್ಟೆಂಟ್. ಆ ಇಕ್ವೇಷನ್ಗಳನ್ನ ನಾವು ಯೂಸ್ ಮಾಡೋದು ಪ್ರಾಬ್ಲಮಲ್ಲಿ ಕೇಳ್ತಾರೆ. ದಟ್ ವಿ ಈಸ್ ಈಕ್ವಲ್ ಟು ಜಿ ಆರ್ ಜಿ ಟ್ಯಾನ್ ತೀಟಾ. ಹೇಳಿದ್ದೀನಲ್ಲ, ತೀಟಾ ಇಸ್ ಎ ಇನ್ಕ್ಲೈನ್ಡ್ ಆ್ಯಂಗಲ್ ಅಂತ. ಸೊ ಇದು ಮ್ಯಾಕ್ಸಿಮಮ್ ವೆಲಾಸಿಟಿ ಆಯಿತು. ಇನ್ನೊಂದು ವೆಲಾಸಿಟಿ ಇದೆ, ಸೊ ಆಪ್ಟಿಮಮ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಆಪ್ಟಿಮಮ್ ವೆಲಾಸಿಟಿ ಅಂದರೆ ಏನು, ಸೇಫ್ ವೆಲಾಸಿಟಿ ಅಂತ. ನೈದರ್ ಟೂ ಲಾರ್ಜ್ ನಾರ್ ಟೂ ಸ್ಮಾಲ್ ಅಂತ, ತುಂಬ ಕಮ್ಮಿನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ, ಅದನ್ನು ಸೇಫ್ ವೆಲಾಸಿಟಿ, ಆಪ್ಟಿಮಮ್ ವೆಲಾಸಿಟಿ ಅಂತೀವಿ. ಆ ಇಕ್ವೇಷನ್ ಇದೆ ನೋಡಿರಿ, ವಿ ಮ್ಯಾಕ್ಸಿಮಮ್. ಸೊ ಇಲ್ಲಿ ಎರಡನೇ ಇಕ್ವೇಷನ್ ಕೊಟ್ಟಿದ್ದೀವಿ ನೋಡಿ, ಸ್ಕ್ವೇರ್ ರೂಟ್ ಆಫ್ ಆರ್ ಜಿ ಇಂಟು ಮ್ಯೂ ಪ್ಲಸ್ ಟ್ಯಾನ್ ತೀಟಾ 1 ಮೈನಸ್. ಈ ಇಕ್ವೇಷನ್ಗಳನ್ನ ಕೇಳ್ತಾರೆ ನಿಮಗೆ. ದೆನ್ ಬೆಂಡ್ ಆಫ್ ಎ ಸೈಕ್ಲಿಸ್ಟ್, ಆವಾಗಲೇ ಹೇಳಿದೆ ನಿಮಗೆ ನಾನು, ತೀಟಾ ಇಸ್ ಆ್ಯಂಗಲ್ ಆಫ್ ಬ್ಯಾಂಕಿಂಗ್ ಅಂತ. ಆ ಆ್ಯಂಗಲ್ ಆಫ್ ಬ್ಯಾಂಕಿಂಗ್ ತೀಟಾನ ವಿ ಸ್ಕ್ವೇರ್ ಬೈ ಜಿ ಆರ್ ಅಂತಲೂ ಬರೀಬೋದು. ಸೊ ಇಷ್ಟು ಫಾರ್ಮುಲಾಗಳಿದೆ. ಇನ್ನೂ ಸುಮಾರು ಫಾರ್ಮುಲಾ, ಲಾಸ್ ಆಫ್ ಮೋಷನಲ್ಲಿ ಬರೋ ಎಲ್ಲ ಫಾರ್ಮುಲಾ ಲಿಸ್ಟ್ ಔಟ್ ಮಾಡಿದ್ದೀವಿ ಇಲ್ಲಿ. ಎಲ್ಲವೂ ಒಂದು ಕಡೆ ಬರ್ಕೋಬೇಕು, ನೀವು ಬರ್ಕೊಂಡು ನಾವು ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗಿ. ಆ ಎಲ್ಲ ಫಾರ್ಮುಲಾಸು ನಿಮ್ಗೆ ಯೂಸ್ ಆಗುತ್ತೆ ಇಕ್ವೇಷನ್ಸಲ್ಲಿ. ನೆಕ್ಸ್ಟ್ ವೆಲಾಸಿಟಿ ಆಫ್ ಎ ಬಾಡಿ ಅಟ್ ಎನಿ ಪಾಯಿಂಟ್, ಹೈಟ್ ಕೊಟ್ಟಿದ್ದಾರೆ, ಅವಾಗೇನು, ಸೊ ಅದೇ ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಯು ಸ್ಕ್ವೇರ್ ಮೈನಸ್ 2gh ಇಕ್ವೇಷನ್ ಹಾಕ್ಕೊಂಡ್ರೆ ನಿಮಗೆ, ಅಂದರೆ ಇದು ಇಕ್ವೇಷನ್ ಆಫ್ ಮೋಷನ್ ತಾನೇ. ಸ್ಟ್ರೈಟ್ ಲೈನಲ್ಲಿ ನಾವು 3 ಬೇಸಿಕ್ ಇಕ್ವೇಷನ್ ಡಿರೈವ್ ಮಾಡಿದ್ದೀವಿ ನೋಡಿರಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಅಂತ ಮಾಡ್ಕೊಂಡಿಲ್ಲ ಇಕ್ವೇಷನನ್ನು. ಆ ಎಕ್ಸ್ ಇಕ್ವೇಷನ್ಸ್ ಎಲ್ಲ ಮಾಡ್ಕೊಳ್ತೀವಲ್ಲ, ಅದೇ ಇಕ್ವೇಷನಿಂದ ಇಲ್ಲಿ ಸಿಂಪ್ಲಿಫೈ ಮಾಡಿಕೊಂಡ್ರು. ನಾನು ಸ್ಕ್ವೇರ್ ತೆಗೆದಿದ್ದೀವಿ, ಪುಟ್ಟಿ ಸ್ಕ್ವೇರ್ ರೂಟ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಟೆನ್ಷನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟ್ರಿಂಗಲ್ಲಿ ದಿಸ್ ಇಕ್ವೇಷನ್ ಯೂಸ್ ಮಾಡ್ಕೊಳ್ಳೋದು. ಅದೇ ಥರ ಟೆನ್ಷನನ್ನು ಲೋಯೆಸ್ಟ್ ಪಾಯಿಂಟಲ್ಲಿ, ಹೈಯೆಸ್ಟ್ ಪಾಯಿಂಟಲ್ಲಿ, ಆಲ್ರೆಡಿ ನಿಮಗೆ ಲಾಸ್ಟ್ ಸ್ಲೈಡ್ಸಲ್ಲಿ ನಾನು ಹೇಳಿದೆ, ಟೆನ್ಷನಿಂದ ಲೋಯೆಸ್ಟ್ ಪಾಯಿಂಟ್ ಮೈನಸ್ ಟೆನ್ಷನಿಂದ ಹೈಯೆಸ್ಟ್ ಪಾಯಿಂಟ್ ಇಸ್ ಈಕ್ವಲ್ ಟು 6mg ಇಕ್ವೇಷನ್ ಬೇಕು ಅಂತ. ಸೊ ಅದೇ ಥರ ಹೈಯೆಸ್ಟ್ ಪಾಯಿಂಟಿಗೆ ಲೋಯೆಸ್ಟ್ ಪಾಯಿಂಟಿಗೆ ಇಲ್ಲಿ ಇಕ್ವೇಷನ್ ಕೊಟ್ಟಿದ್ದೀವಿ, ಬರ್ಕೋಬೇಕು ನೀವು ಅದನ್ನು. ನೆಕ್ಸ್ಟ್ ಯೂನಿಟ್ಸ್. ಸೊ ಡಿಫ್ರೆಂಟ್ ಯೂನಿಟ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ವೆಲಾಸಿಟಿ ಯೂನಿಟ್ ಗೊತ್ತಿದೆ, ಮೀಟ್ರ್ ಪರ್ ಸೆಕೆಂಡು. ಫೋರ್ಸಿಂದು ನ್ಯೂಟನ್ ಅಂತ ಗೊತ್ತಿದೆ, ಅದು SI ಯೂನಿಟ್ ಅಂತ ಹೇಳ್ತೀವಿ. ಆ SI ಯೂನಿಟ್ಟು ಏನು MKS ಸಿಸ್ಟಮ್ ಯೂನಿಟ್ನ ನಾವು SI ಯೂನಿಟ್ ಅಂತ ಹೇಳ್ತೀವಲ್ಲ, ಅದೇ ಥರ CGS ಯೂನಿಟ್ ಇರುತ್ತೆ, FPS ಯೂನಿಟ್ ಇರುತ್ತೆ. ಆ ಡಿಫ್ರೆಂಟ್ ಯೂನಿಟ್ಸ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ಕನ್ವರ್ಷನ್ ಆಫ್ ಯೂಸ್ಡ್, ಸೊ ನಾವೇನೇನು ಡಿಫ್ರೆಂಟ್ ಯೂನಿಟ್ಸ್, 1 ನ್ಯೂಟನನ್ನು ಡೈನ್ ಅಂತ ಹೇಳ್ಬೋದು, ದಟ್ ಈಸ್ 10⁵ ಡೈನ್. 1 kg ವೆಯ್ಟ್. ನ್ಯೂಟನ್ ಅಂತ ಹೇಳಿದ್ರೆ ಮಾಸ್ ಇಂಟು ಆಕ್ಸಲರೇಷನ್ ತಾನೆ, ದಟ್ ಈಸ್ mg. kg ವೆಯ್ಟಲ್ಲಿ ಹೇಳ್ಬೋದು ಅಂತ ಅವಾಗಲೇ ಹೇಳಿದ್ವಿ ನಿಮಗೆ. ಆ kg ವೆಯ್ಟ್ ಈಸ್ ಈಕ್ವಲ್ ಟು 9.8 ನ್ಯೂಟನ್ ಅಂತ, ಅಂದರೆ ಜಿ ವ್ಯಾಲ್ಯೂ 9.8 ಅಲ್ವಾ. ಸೊ ಅದೇ ಥರ ಗ್ರಾಮಲ್ಲಿ ಹೇಳೋದಾದರೆ 1 ಗ್ರಾಮ್ ವೆಯ್ಟ್ ಈಸ್ ಈಕ್ವಲ್ ಟು 980 ನ್ಯೂಟನ್. ಸೊ ದೀಸ್ ಆರ್ ದಿ ಇಕ್ವೇಷನ್ಸ್, ವೆರಿ ಇಂಪಾರ್ಟೆಂಟ್ ಇಕ್ವೇಷನ್ಸ್ ವಿ ಆರ್ ಯೂಸ್ಡ್ ಇನ್ ದಿ ಲಾಸ್ ಆಫ್ ಮೋಷನ್ ಚಾಪ್ಟರ್. ಈ ಫಾರ್ಮುಲಾಸ್ನೆಲ್ಲ ಯೂಸ್ ಮಾಡಿಕೊಂಡೆ ನಾವೇನು ಮಾಡಬೇಕು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಬೇಸಿಕ್ಕಾಗಿ ನಿಮಗೆ ಬೇಕಿರೋವಂಥದ್ದೇ ಫಾರ್ಮುಲಾಸು. ಆ ಫಾರ್ಮುಲಾಗಳು ಅರ್ಥ ಆಗಬೇಕು, ಬಟ್ ಪ್ಲಸ್ ನಿಮಗೆ ನೆನಪಿರಬೇಕು. ಅಂದರೆ ನಂಬರ್ ಆಫ್ ಟೈಮ್ಸ್ ಏನು ಮಾಡಬೇಕು ಅನ್ನೋ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಗೋಸ್ ನಂಬರ್ ಆಫ್ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದನ್ನು ಎಂಥ ಕ್ವಶನ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದ್ದೀವಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರೀವಿಯಸ್ ಎಕ್ಸಾಮಿನೇಷನ್ ಕೇಳಿರೋ ಅಂಥದ್ದನ್ನೇ ನಿಮಗೆ ಡಿಫ್ರೆಂಟ್ ಬುಕ್ಸ್ ಎಲ್ಲ ಹುಡುಕೋತಾ ಹೋಗ್ಬೇಕು. ಏನಾಗಿದೆ ಅಂದರೆ ಇಲ್ಲಿ ಒಂದೇ ಕಡೆ ಇದೆ, ಪ್ರತಿ ವರ್ಷ ಕೇಳಿರೋವಂಥ ನೀಟು, AIPMT ಎಕ್ಸಾಮ್ನಲ್ಲಿರೋವಂಥದ್ದು, CBSEನಲ್ಲಿರೋವಂಥದ್ದು ಎಲ್ಲ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವೆಲ್ಲ ಮೆಥಡೆಲ್ಲ ಇನ್ನೊಂದು ಕ್ವಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಫಸ್ಟ್ ಕ್ವಶನ್ನು, ಎ ಬಾಡಿ ಆಫ್ ಮಾಸ್ m hits normally a rigid wall with velocity v and bounce back with the same velocity. ನೋಡಿಪ್ಪ, ಒಂದು ಬಾಲು, ಎ ಬಾಡಿ ಆಫ್ ಮಾಸ್, ಏನೇ ಒಂದು ಬಾಡಿ ತೊಗೊಂಡಿದ್ದೀವಿ ನಾವು, ಹಿಂಗೆ ಮೂವ್ ಆಗ್ತಾ ಇದೆ. ಗೋಡೆ ಮೇಲೆ ಬಾಲ್ ಏನಾಗುತ್ತೆ,
ವಾಪಸ್ ಬರುತ್ತಾ, ಅಷ್ಟೇ ವೆಲಾಸಿಟಿಯಿಂದ ಬರುತ್ತಾ? ಸೊ ಸೇಮ್ ವೆಲಾಸಿಟಿ ಅಂದರೆ ವಿನೇ ತೊಗೊಳ್ಳೋಣ ಎರಡೂ, ಬಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ. ಇಲ್ಲ ಏನು ಕೇಳ್ತಿದ್ದಾರೆ, ಇಂಪಲ್ಸ್. ಆವಾಗಲೇ ಹೇಳಿದ್ವಿ ಇಂಪಲ್ಸಿವ್ ಫೋರ್ಸ್ನ ನಾವು ಚೇಂಜ್ ಇನ್ ಮೊಮೆಂಟ. ನೀವು ಯಾವಾಗಲೂ ಕ್ವಶನ್ ಕಂಪ್ಲೀಟ್ ಆದ ತಕ್ಷಣ ಆಪ್ಷನ್ ನೋಡ್ಬಿಡ್ಬೋದು, ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ನೋಡಿ, MV 2MV 1.5 MV 0 ಆಗೋಕ್ಕೆ ಚಾನ್ಸ್ ಇಲ್ಲಲ್ವಾ? ಮೊಮೆಂಟಮ್ 0 ಆಗುತ್ತಾ? ಸೊ ಮೊಮೆಂಟಮ್ 0 ಆಯಿತು ಅಂದರೆ ಅರ್ಥ ಏನೋ ಅಲ್ಲಿ ಬಾಡಿ ಮೂವ್ ಆಗೇ ಇಲ್ಲ ಅಂತ. ಬಟ್ ಬಾಡಿ ಮೂವ್ ಆಗ್ತಿದೆ ಅಂದಿದೆ ಅಂದರೆ ನೀವು 0 ಆಪ್ಷನ್ನ ತೊಗೊಳಕ್ಕಾಗಲ್ಲ. ಸೊ MV ಹಿಂಗೆ ಹೋಗ್ಬೇಕಾದ್ರೆ ಇಂಪಲ್ಸ್ ಅಂದರೆ ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳಿದ್ವಿ. ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಹಿಂಗೆ ಹೋಗುವಾಗ MV ಇರುತ್ತೆ, ಹಿಂಗೆ ಬರುವಾಗ MV ಇರುತ್ತೆ. ಕ್ಯಾನ್ಸಲ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂದರೆ ಆ್ಯಡ್ ಮಾಡ್ಕೋಬೇಕು. ಇಟ್ ಈಸ್ 2MV. ಸೊ ದ ಆಪ್ಷನ್ ಈಸ್ ದಟ್ ಈಸ್ 2MV. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಈ ಸೆಕೆಂಡ್ ಕ್ವಶನಲ್ಲಿ ಏನಾಗಿದೆ ಅಂದರೆ, ಎ ಪರ್ಸನ್ ಆಫ್ ಮಾಸ್ 60 kg ಈಸ್ ಇನ್ಸೈಡ್ ಎ ಲಿಫ್ಟ್ 940 kg ಇದೆ. ಪರ್ಸನ್ presses the button on control panel ಬಟನ್ನ ಪ್ರೆಸ್ ಮಾಡಿದ್ದಾರೆ. ದ ಲಿಫ್ಟ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ ವಿತ್ ಅನ್ ಆಕ್ಸಲರೇಷನ್. ಇದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ ಪ್ರಾಬ್ಲಮ್ನ. ಅಪ್ವರ್ಡ್ ಮೂವ್ ಆಗಬೇಕಾದ್ರೆ ಆಕ್ಸಲರೇಷನ್ ಆ್ಯಡ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ ನಾನು, T = mg + ma. ಸೊ ಜಸ್ಟ್ ಆ್ಯಡ್ ಟೋಟಲ್ ಮಾಸ್ ಅಂತ ಹೇಳಿದ್ರೆ 940 + 60 ಹಾಕ್ಕೊಳ್ತೀರಾ, ಅಲ್ಲಿ 1000 kg ಬಂತ. mg + ma ಈಕ್ವೇಷನ್ ಹಾಕ್ಬಿಟ್ರೆ ಈಸಿಯಾಗಿ ಆನ್ಸರ್ ಬಂತು ನೋಡಪ್ಪ. T = mg + ma. ಸೊ ಆಕ್ಸಲರೇಷನ್ ಅವ್ರು ಕೊಟ್ಟಿದ್ದಾರೆ, G ಕೊಟ್ಟಿದ್ದಾರೆ. ಸೊ ಸರ್ಟನ್ಲಿ ಯು ವಿಲ್ ಗೆಟ್ 11,000. ದಟ್ ಈಸ್ ಆಪ್ಷನ್ C. ನೆಕ್ಸ್ಟ್ 3 ಬ್ಲಾಕ್ಸ್ ಇದೆ ನೋಡಿ, ಮಾಸಸ್ M 2M 3M. ಒಂದು ಸ್ಟ್ರಿಂಗಲ್ಲಿ ಎಲ್ಲ ಜೋಡಿಸಿದ್ದಾರೆ ಈ ರೀತಿ. ಮೇಲ್ಗಡೆ F ಅಂತ ತೋರಿಸಿದ್ದಾರೆ. ಆರ್ ಕನೆಕ್ಟೆಡ್ ಬೈ ದಿ ಸ್ಟ್ರಿಂಗ್ ಆಸ್ ಶೋನ್ ಇನ್ ದ ಫಿಗರ್. ಆಫ್ಟರ್ ಆನ್ ಅಪ್ವರ್ಡ್ ಫೋರ್ಸ್ F ಈಸ್ ಅಪ್ಲೈಡ್ ಆನ್ ದ ಬ್ಲಾಕ್ M ಮೇಲೆ, ಹಿಂಗೆ 3 ಇದ್ರೂ ಕೂಡ M ಮೇಲೆ ಫೋರ್ಸನ್ನು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದಾರೆ. ದ ಮಾಸಸ್ ಮೂವ್ಸ್ ಅಪ್. ಹಿಂಗೆ ಫೋರ್ಸ್ ಅಪ್ಲೈ ಮಾಡಿ ಹೇಳಿದ್ವಿ ಅಂದರೆ ದೇ ಆರ್ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್. ನೋಡಿ, ಅವ್ರು ಹೇಳಿದ್ದಾರೆ ಕಾನ್ಸ್ಟೆಂಟ್ ಸ್ಪೀಡ್ ಅಂದರೆ ಯೂನಿಫಾರ್ಮ್ ಸ್ಪೀಡ್ ಇದೆ. ಯೂನಿಫಾರ್ಮ್ ಸ್ಪೀಡ್ ಇದ್ದಾಗ ನಿಮಗೆ ಗೊತ್ತಾಗಬೇಕಲ್ಲ, ಆಕ್ಸಲರೇಷನ್ ಇರುತ್ತಾ? ಇರಲ್ಲ. ಅಲ್ಲಿ ಕೆಳಗಡೆದನ್ನು ಕೇಳಿದ್ರೆ ನಮಗೆ ಇರಲ್ಲ. ವಾಟ್ ಈಸ್ ದಿ ನೆಟ್ ಫೋರ್ಸ್ ಆನ್ ದಿ ಬ್ಲಾಕ್ ಆಫ್ ಮಾಸ್ M? ಫೋರ್ಸ್ ಅಂದರೆ F = ml ಏನ್ರಪ್ಪ. ಆಕ್ಸಲರೇಷನ್ನೇ ಇಲ್ಲ ಅಂದರೆ ಎಲ್ಲರೂ ಫೋರ್ಸ್ ಇರುತ್ತಾ? ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು, ಸೂನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಕ್ವಶನ್ ಗೋ ಥ್ರೂ ದಿ ಆಪ್ಷನ್ಸ್ ಥ್ರೂ ಹೋದ್ರೆ ಏನಾಗುತ್ತೆ, ಸಿಕ್ಕೇ ಬಿಡುತ್ತೆ. 0 ಅಂತ ಕೊಟ್ಟಿದ್ದಾರೆ. ಸೊ ಸರ್ಟನ್ಲಿ ನಾವೇನು ಆಪ್ಷನ್ ಈಸ್ 0 D ಅಂತ ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ದ ಫೋರ್ಸ್ F ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್ ಆಫ್ ಮಾಸ್ M ಈಸ್ ಇಂಡಿಕೇಟೆಡ್ ಬೈ ದಿ ಫೋರ್ಸ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ. ಚೇಂಜ್ ಇನ್ ಮೊಮೆಂಟಮ್. ಸೊ ಅವಾಗ ಒಂದು ಪಾಯಿಂಟ್ ಬಂತಲ್ವ ನಮಗೆ, ಚೇಂಜ್ ಇನ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ. ಸೊ ಚೇಂಜ್ ಇನ್ ಮೊಮೆಂಟಮ್ ನಥಿಂಗ್ ಬಟ್ ಇಂಪಲ್ಸಿವ್ ಫೋರ್ಸ್ ಅಲ್ವಾ? ಸಿನಾಪ್ಸಿಸಲ್ಲಿ ಹೇಳಿದ್ವಿ ನೋಡಿ, ಇಂಪಲ್ಸಿವ್ ಫೋರ್ಸ್ = ಏರಿಯಾ ಅಂಡರ್ FT ಕರ್ವ್ ಅಂತ ಹೇಳಿದೆ ನಿಮಗೆ. ಫೋರ್ಸು ಟೈಮ್ನ ಏರಿಯಾ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಿಮಗೆ ಚೇಂಜ್ ಇನ್ ಮೊಮೆಂಟಮ್ ಬರುತ್ತೆ. ಸೊ ಫಸ್ಟ್ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಆ ಟ್ರಯಾಂಗಲಿನ ಏರಿಯಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟಾ? ಹಾಫ್ ಹಾಕ್ಕೊಳ್ರಿ, ಬೇಸ್ ತೊಗೊಳ್ರಿ, ದಟ್ ಈಸ್ 2 ಇದೆ. ಹೈಟ್ ತೊಗೊಳ್ರಿ, 6 ಇದೆ. ಸೊ ಇದು ಮೈನಸ್ ಯಾಕೆ? ಕೆಳಗಡೆ ಇದೆ, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿದೆ. ಹಾಗಾಗಿ ಒಂದು ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ತೊಗೊಳ್ರಿ, ಅದು 2 × 3 ಬಂದಿದೆ ನೋಡಿ. ಸೊ ಆಮೇಲೆ ಇನ್ನೂ ಒಂದು ಕೂಡ ರೆಕ್ಟ್ಯಾಂಗಲ್ ಇದೆ. ಸೊ ಇಲ್ಲಿ ಇದ್ರ ಡಿಫ್ರೆನ್ಸ್ ತೊಗೋಬೇಕು. ಈ ಹೈಟಲ್ಲಿ ಏನಾಗಿದೆ, ಅದು 3 ಇದರಲ್ಲಿದೆ. ಈ ಕಡೆ 4 6 8 ಇದೆ. 8ಅಲ್ಲಿ 4 ಹೋದರೆ 4 ಬರುತ್ತೆ. ಸೊ ದೆನ್ ಸಿಂಪ್ಲಿಫೈ ಮಾಡಿದ್ರೆ 12 Nm ಬರುತ್ತೆ. ಸೊ ದ ಆಪ್ಷನ್ ಈಸ್ C. ನೆಕ್ಸ್ಟ್ 5th ಕ್ವಶನ್ ನೋಡೋಣ. ಬ್ಲಾಕ್ ಆಫ್ ಮಾಸ್. ಒಂದು ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಒಂದು ಮಾಸ್ ಇಟ್ಟಿದ್ದೀವಿ. ನಾನು ನಿಮ್ಗೆ ಅವಾಗಲೇ ತೋರಿಸಿದೆ. ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳಿದ್ರೆ ಸೊ ಈ ರೀತಿ ನೋಡಿ. ಸೊ ಈ ಥರ ಒಂದು ಪ್ಲೇನು, ಇದ್ರ ಮೇಲೆ ಬಾಡಿನ ಇಟ್ಬಿಟ್ಟು ಹಿಂಗೆ ರೈಸ್ ಮಾಡೋ ಅಂಥದ್ದು. ಸೊ ಇಲ್ಲೊಂದು ಆಬ್ಜೆಕ್ಟನ್ನ ಇಟ್ಟಿದ್ದೀನಿ. ಆಬ್ಜೆಕ್ಟನ್ನ ಹಿಂಗೆ ರೈಸ್ ಮಾಡಿದ್ರೆ ಇಲ್ಲಿ ಸರ್ಟನ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ನೋಡಿ. ಇದೇ ಇನ್ಕ್ಲೈನ್ಡ್ ಪ್ಲೇನು. ಇಲ್ಲಿ ಮಧ್ಯದಲ್ಲಿ ಆಬ್ಜೆಕ್ಟ್ ಇರುತ್ತೆ. ಸೊ smooth inclined plane ABC of angle theta as shown in the figure. The wedge is given by the acceleration A towards the right. The relation between A and theta for the block to be remain stationary. Block ಹಂಗೆ ಇರಬೇಕು, ಅಂದರೆ ಮೂವ್ ಆಗಬಾರ್ದು. ಸೊ ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಆ ಬ್ಲಾಕ್ ಹಂಗೆ ಇರುತ್ತಪ್ಪ ಅಂತ ಹೇಳಿದ್ರೆ, ಮೋಷನ್ ಇನ್ ಎ 2 ಡೈಮೆನ್ಷನ್ ತಾನೆ. 2 ಡೈಮೆನ್ಷನಲ್ಲಿ ನಾನು ನಿಮಗೆ ಸಿನಾಪ್ಸಿಸ್ ಹೇಳುವಾಗ ಹೇಳಿದೆ, ಅಲ್ಲಿರೋ ಅಂಥ ಒಂದು ಫ್ರಿಕ್ಷನಲ್ ಫೋರ್ಸು, ಆಮೇಲೆ ವೆಯ್ಟ್ ಆಫ್ ದಿ ಬಾಡಿ ಡಿವೈಡೆಡ್ ಇನ್ 2 ಕಾಂಪೋನೆಂಟ್ಸ್ ಅಂತ. ಆಮೇಲೆ ಆ ಇಕ್ವೇಷನ್ ಕೂಡ ನೋಡಿಕೊಂಡ್ರೆ ನೀವು, n sin θ is mg, n cos θ is m. ಡಿವೈಡ್ ಮಾಡಿರಿ, sin θ by cos θ, tan θ, n ಕ್ಯಾನ್ಸಲ್ ಆಗುತ್ತೆ. ಸೊ tan θ mm ಕ್ಯಾನ್ಸಲ್ ಆಗುತ್ತಾ, a/g ನ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, ಆಪ್ಷನ್ ಗೆಸ್ ಮಾಡ್ಬೋದು ತಾನೆ. ಸೊ tan θ is equal to a/g ಅಂದರೆ ಫಾರ್ಮೆಟಲ್ಲಿ ಕೊಟ್ಟಿಲ್ಲ. ಸೊ a is equal to g tan θ ಅಂತ ತೊಗೋಬೋದಲ್ಲ. ನೆಕ್ಸ್ಟ್ ಗೋ ಟು ದಿ ಅನದರ್ ಕ್ವಶನ್. 6th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂದರೆ ತಪ್ಪು ಯಾವುದು, ಸರಿ ಇರೋದನ್ನ ಹುಡುಕಬೇಕು.
ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್. ಸೊ ರೋಲಿಂಗ್ ಫ್ರಿಕ್ಷನ್ ಅಂದರೆ ಬಾಡಿ ಈ ರೀತಿ ರೋಲ್ ಮಾಡ್ಕೊಂಡು ಹೋಗುವಂಥದ್ದು, ಈ ಥರ ರೋಲ್ ಆಗ್ತಾ ಹೋಗಬೇಕು. ಸೊ ದಿಸ್ ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್. ಏನಾಗುತ್ತಪ್ಪ, ಬಾಡಿ ಈಸಿಯಾಗಿ ಸ್ಲೈಡ್ ಆಗುತ್ತಾನೆ, ರೋಲಿಂಗಿಗೆ ಕಮ್ಮಿ ಅಲ್ವಾ, ದಟ್ ಇಸ್ ಕರೆಕ್ಟ್ ಆಪ್ಷನ್. ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಕರೆಕ್ಟ್ ಸ್ಟೇಟ್ಮೆಂಟೇ ಅದು. ಫ್ರಿಕ್ಷನಲ್ ಫೋರ್ಸಸ್ ಅಪೋಸಸ್ ದಿ ರಿಲೇಟಿವ್ ಮೋಷನ್, ಅದು ಕೂಡ ಕರೆಕ್ಟ್ ಆಪ್ಷನ್ ಅಲ್ವಾ. Coefficient of sliding friction has a dimension of length. Actually it is dimensionless quantity alva. Coefficient andre mu s, F by n, that is Newton. Frictional force igu Newton, n igu Newton, gets cancelled. Nodi NEET 2017 ಇಸ್ವಿಯಲ್ಲಿ ಕೇಳಿದ್ದಾರೆ, 2008 ಅಲ್ಲಿ. ವೆರಿ ಸಿಂಪಲ್, ಅಂದರೆ ಜಸ್ಟ್ ಯೂಸ್ ದಿ ಮೈಂಡ್. ನಾವಲ್ಲಿ ಯೋಚನೆ ಮಾಡ್ತಾ ಹೋಗ್ತೀವಿ, ತಪ್ಪು ಯಾವುದು ಸರಿ ಯಾವುದು ಡಿಸ್ಕಸ್ ಮಾಡಲ್ಲ. ಬಟ್ ನಾವೇನು ಒಂದೊಂದೇ ಆಪ್ಷನನ್ನು ಗೊತ್ತಿರಬೇಕಪ್ಪ ಅಂದರೆ ಥಿಯರಿ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಅನದರ್ ಕ್ವಶನ್. Block of mass 10 kg is contact against the inner wall of the hollow cylinder. ಇಲ್ಲಿ hollow drum ಕೊಟ್ಟಿದ್ದಾರೆ, ಈ ರೀತಿ hollow drum cylinder of radius 1 meter. The coefficient of friction between the block and the inner wall of the cylinder is 0.1. The minimum angular velocity needed the cylinder to keep the block stationary when the cylinder is vertical and rotating about its axis. Vertical ಅಂದರೆ ಹಿಂಗೆ ಸಿಲಿಂಡರ್ ಹೆಂಗಿರುತ್ತೆ, rotating about its vertical axis. Vertical axis ಅಲ್ಲಿ rotate ಆಗ್ತಾ ಇರುತ್ತೆ, ಲೈಕ್ ದಿಸ್, ಹಿಂಗೆ ಸುತ್ತೋದು ವರ್ಟಿಕಲ್ ಆಕ್ಸಿಸಲ್ಲಿ. ಇಟ್ ವಿಲ್ ಬಿ, ನೋಡಿ ಏನು ಕೇಳ್ತಾ ಇದ್ದಾರೆ, ವರ್ಟಿಕಲ್ ಆ್ಯಂಡ್ ರೊಟೇಟಿಂಗ್ ಇಟ್ಸ್ ಆಕ್ಸಿಟ್ ವಿಲ್ ಬಿ. ಈಗ ಸರ್ಕ್ಯುಲರಲ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ಆ್ಯಂಗ್ಯುಲರ್ ವೆಲಾಸಿಟಿನೇ ತಾನೆ. ಆ್ಯಂಗ್ಯುಲರ್ ವೆಲಾಸಿಟಿಗೆ ಅವಾಗಲೇ ಒಂದು ಇಕ್ವೇಷನ್ ಬಂತು ಸಿನಾಪ್ಸಿಸಲ್ಲಿ, mr² ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು r ಅಂತ ಹೇಳಿದ್ವಿ. ಸೊ mr², ಒಮೆಗಾನ ಕೇಳಿದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಮ್ಯೂ ಮತ್ತು GR ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ರೇಡಿಯನ್ ಪರ್ ಸೆಕೆಂಡ್ ಆನ್ಸರ್ ಬಂದುಬಿಡುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಬುಲೆಟ್ ಆಫ್ ಮಾಸ್ ಎ. ಬುಲೆಟ್ ಫಾರ್ವರ್ಡ್ ಮೂವ್ ಆಗ್ತಾ ಇದೆ, ಅದ್ರ ಮಾಸ್ ಎ ಇದೆ ವಿತ್ ಎ ವೆಲಾಸಿಟಿ ಬಿ. ಇಲ್ಲಿ ಆಪ್ಷನ್ಸ್ನ ವೆಲಾಸಿಟಿ ಬಿ ಅಂತಲೇ ಅವ್ರು ಕೊಟ್ಟಿರೋ ಫಾರ್ಮ್ಯಾಟಲ್ಲಿ ನಾವು ಹುಡುಕೋಬೇಕು ಅದನ್ನು. ಮಾಸ್ ಎ ಇದೆ, ವೆಲಾಸಿಟಿ ಬಿ ಇದೆ, ಇಂಟು ಎ ಬ್ಲಾಕ್ ಸಿ. ಮುಂದ್ಗಡೆ ಒಂದು ವುಡನ್ ಬ್ಲಾಕ್ ಇದೆ, ವುಡನ್ ಬ್ಲಾಕಿಗೆ ಹಾಕಿದ್ದಾರೆ, ಅದರ ಮಾಸ್ ಸಿ ಆಗಿದೆ. ಆ್ಯಂಡ್ ರಿಮೈನ್ಸ್ ಎಂಬೆಡೆಡ್ ಆನ್ ಇಟ್. ಇದರೊಳಗಡೆ ಹೋಗಿ ಬಿ ಹೋಗಿ ಇದರೊಳಗಡೆ ಸೇರಿಕೊಳ್ಳುತ್ತೆ. ಇಟ್ ಈಸ್ ಸಿ, ಇದು ಸಿ ಇದೆ, ಸಿ ಒಳಗಡೆ ಬಿ ಹೋಗಿ ಸೇರಿಕೊಳ್ಳುತ್ತೆ. ದ ಫೈನಲ್ ವೆಲಾಸಿಟಿ ಆಫ್ ದಿ ಸಿಸ್ಟಮ್ ಅಂದರೆ ಇದ್ರದ್ದು ಫೈನಲ್ ವೆಲಾಸಿಟಿ ವಿ ಕಂಡುಹಿಡಿಬೇಕು ನಾವು. ಲಾ ಆಫ್ ಕನ್ಸರ್ವೇಷನ್ ಹಾಕೋಬೇಕು ತಾನೆ, ಇನಿಷಿಯಲ್ಲು ಮತ್ತು ಫೈನಲ್ಲು. ಹಾಗಾಗಿ ಮಾಸ್ ಇಂಟು ವೆಲಾಸಿಟಿ, ಮಾಸ್ ಎ ಆಗಿತ್ತು, ವೆಲಾಸಿಟಿ ಬಿ ಆಗಿತ್ತು. ಸೊ ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಎ. ಯಾಕಂದರೆ ಬುಲೆಟ್ ಇಲ್ಲಿ ಎಂಬೆಡೆಡ್ ಇದ್ರೊಳಗಡೆ ಹಿಡ್ಕೊಳ್ಳುತ್ತಲ್ವ, ಇದ್ರ ಮಾಸು ಇಂಟು ಅಲ್ಲಿ ಹೋಗಿರೋವಂಥದ್ದು ಏನಿದೆ, ಸಿ ಪ್ಲಸ್ ಎ ಹೋಗಿದೆ ತಾನೆ ಅದರೊಳಗಡೆ. ಮಾಸ್ ಸಿ, ಇದ್ರದ್ದು ಮಾಸ್ ಸಿ, ಆಮೇಲೆ ಹೋಗಿರೋ ಅಂಥದ್ದನ್ನು ತೊಗೊಂಡ್ರೆ ಯು ವಿಲ್ ಗೆಟ್ ದಿ ವೆಲಾಸಿಟಿ ಬಿ. ದೇರ್ ಫಾರ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಈ ಸಿಸ್ಟಮು ಹೋಗಿ ಹಿಂಗೆ ಸೇರ್ಕೊಂಡಾಗ ಹಿಂಗೆ ಹಿಂದಕ್ಕೆ ಹೋಗುತ್ತಿಲ್ಲ, ಆ ಫೈನಲ್ ವೆಲಾಸಿಟಿ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಸಿ ಪ್ಲಸ್ ಎ ಆಗುತ್ತೆ. ಎ ಮೆಷಿನ್ ಗನ್ ಫೈರ್ಸ್ ಎ ಬುಲೆಟ್ ಆಫ್ ಮಾಸ್ 40 ಗ್ರಾಮ್. ಬುಲೆಟಿನ ಮಾಸ್ ಕೊಟ್ಟಿದ್ದಾರೆ, ವೆಲಾಸಿಟಿ 1200 ಮೀಟರ್ ಪರ್ ಸೆಕೆಂಡ್. ಮ್ಯಾನ್ ಹೋಲ್ಡಿಂಗ್ ದ ಗನ್ ಆ್ಯಂಡ್ ಎಕ್ಸರ್ಟ್ಸ್ ಎ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ 144 ನ್ಯೂಟನ್. ಫೋರ್ಸ್ ಎಷ್ಟು ಬಂದಿದೆ ಅನ್ನೋದು ಕೊಟ್ಟಿದ್ದಾರೆ ಅವರು, 144 ನ್ಯೂಟನ್ ಅಂತ. ಹೌ ಮೆನಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಬುಲೆಟ್ಸ್, ಆವಾಗಲೇ ನಂಬರ್ ಆಫ್ ಬುಲೆಟ್ಸಿಗೆ ಏನು ಸೇರಿಸ್ಕೋಬೇಕು ಅಂತ ಹೇಳಿದ್ವಿ ನಾನು ನಿಮಗೆ. ಸೊ ಫಸ್ಟ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಫೋರ್ಸಲ್ಲಿ ಮಾಸ್ ಗ್ರಾಮಲ್ಲಿ ಕೊಟ್ಟಿದ್ದಾರೆ, ಕೆ ಜಿ ಕನ್ವರ್ಟ್ ಮಾಡ್ಕೊಳ್ಳಿ. 40/100 ಅಥವಾ 40 × 10⁻³ ಆಮೇಲೆ ಆಕ್ಸಿಲರೇಷನ್ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ಸ್ ಬಂತು. ಅವ್ರ ಟೋಟಲ್ ಫೋರ್ಸ್ 144 ಅಂತ ಹೇಳಿದ್ರೆ 144 ಡಿವೈಡೆಡ್ ಬೈ 48 ಮಾಡಿಕೊಂಡ್ರೆ ನಿಮಗೆ 3 ಬರುತ್ತೆ. ಸೊ 3 × 48 ಮಲ್ಟಿಪ್ಲೈ ಮಾಡಿಕೊಂಡ್ರೆ 144 ಬರುತ್ತೆ. ಸೊ ನಂಬರ್ ಆಫ್ ಬುಲೆಟ್ಸ್ ಇಸ್ 3 ಓನ್ಲಿ. ಓಕೆ, ನೆಕ್ಸ್ಟ್ ಈಸ್ ಎ ಬಾಂಬ್ ಎಕ್ಸ್ಪ್ಲೋಡ್ಸ್ ಇಂಟು 3 parts ಆಫ್ ಸೇಮ್ ಮಾಸ್. ಒಂದು ಬುಲೆಟ್ 3 ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ನೋಡಿ, ಎಕ್ಸ್ಪ್ಲೋಡ್ ಆಗಿಬಿಟ್ಟು ಅದರಲ್ಲಿ ಎಲ್ಲವಕ್ಕೂ ಸೇಮ್ ಮಾಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ದ ಮೊಮೆಂಟಮ್ ಆಫ್ 2 ಪಾರ್ಟ್, ಏನು 2 ಪಾರ್ಟ್ ಹೋಗಿದ್ದಾವಲ್ಲ, ಆ 2 ಪಾರ್ಟಿನ ಮೊಮೆಂಟಮ್ ಏನಾಗಿದೆ, -2pi ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಹೋಗಿದೆ, ಆ್ಯಂಡ್ ಪಿ ಇಂಟು ಜೆ ವೈ ಆ್ಯಕ್ಸಿಸಲ್ಲಿ ಹೋಗಿದೆ. ಥರ್ಡ್ ಪಾರ್ಟ್ ಅದರದ್ದು ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೋಗಿರೋಂಥ 2 ಡೈರೆಕ್ಷನಲ್ಲಿ ಎಕ್ಸ್ ಆ್ಯಂಡ್ ವೈ ದೇ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಅಂತ ನಿಮ್ಗೆ ಈಗಿರುತ್ತೆ ಅಂತ ಗೊತ್ತು. ಸೊ ಅವೆರಡ್ರದ್ದು ನಾವು ವೆಕ್ಟರ್ ಸಮ್ ತೊಗೋಬೋದು ತಾನೆ. ದಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ದಟ್ -2pxi ಆ್ಯಂಡ್ pj² ತೊಗೊಂಡ್ರೆ ಯು ವಿಲ್ ಗೆಟ್ ಈ p ಇಂಟು ಸ್ಕ್ವೇರ್ ರೂಟ್ ಆಫ್ 5. ದಟ್ ಈಸ್ ದಿ ಮೊಮೆಂಟಮ್ ಆಫ್ ದಿ ಥರ್ಡ್ ಪಾರ್ಟ್ ಆಗುತ್ತೆ. ಸೇಮ್ ಮಾಸ್ ಇರೋದ್ರಿಂದ ನೀವು ಎಮ್ಮೆನ ಹಾಕ್ಕೊಳ್ಳೋದು ಬೇಡ, ಡೈರೆಕ್ಟ್ ದಟ್ p ಇಸ್ ಈಕ್ವಲ್ ಟು m ಇಂಟು v ಅಲ್ವಾ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಸಿ. ನೆಕ್ಸ್ಟ್ ಈಸ್
ದ ಪೊಟೆನ್ಷಿಯಲ್ ಎನರ್ಜಿ ಯು ಆಫ್ ಎ ಬಾಡಿ ಆಫ್ ಮಾಸ್ ಎಮ್. ಪೊಟೆನ್ಷಿಯಲ್ ಎನರ್ಜಿ ಯು ಅಂತ ಕೊಟ್ಟಿದ್ದಾರೆ ಇಕ್ವೇಷನ್ನು ax plus by square, where x and y are the position coordinate of the particle. The net force acting on the particle. ಸೊ ನೆಟ್ ಅಂದರೆ ಟೋಟಲ್ ಫೋರ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೊಂದು ವರ್ಕ್ ಎನರ್ಜಿ ಪವರ್ ಸ್ಲೈಡಲ್ಲೇ ನಾನು ನಿಮ್ಗೆ ಹೇಳಿದ್ದೀನಿ ಆ ಟಾಪಿಕ್ ಸೆಷನ್ ಎಕ್ಸ್ಪ್ಲೇನ್ ಮಾಡುವಾಗ. ಫೋರ್ಸನ್ನು ಡಿ ಯು ಬೈ ಡಿ ಎಕ್ಸ್ ಅಂತ ಬರಿಬೋದು. ಯಾಕಪ್ಪ ಡಿ ಯು ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ, ಎಫ್ ಇಂಟು ಡಿ ಎಕ್ಸ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ನಥಿಂಗ್ ಬಟ್ ಎ ವರ್ಕ್ನ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಮಾಡಿಕೊಂಡ್ರೆ ನಿಮಗೆ ಈ ಇಕ್ವೇಷನ್ ಬರುತ್ತೆ. ನಿಮಗೆ ಡಿಫ್ರೆನ್ಷಿಯೇಟ್ ದಟ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವೈ, ಯು ವಿಲ್ ಗೆಟ್ ಎ ಆ್ಯಂಡ್ ವೈ. ದೇ ಆರ್ ಪರ್ಪೆಂಡಿಕ್ಯುಲರ್ ಅಥವಾ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಇದಾವಪ್ಪ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂದರೆ ಪರ್ಪೆಂಡಿಕ್ಯುಲರ್ ಇದೆ. ರಿಸಲ್ಟೆಂಟ್ ಅಂದರೆ ಸ್ಕ್ವೇರ್ ರೂಟ್, ಲಾಸ್ಟ್ ಪ್ರಾಬ್ಲಮ್ ಹೇಳಿದ್ವಲ್ಲ ಆ ರೀತಿ ತೊಗೊಂಡ್ರೆ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ದಟ್ ಈಸ್ ಆಪ್ಷನ್ ಎ. ಡೈರೆಕ್ಟಾಗಿ ಗೆಸ್ ಮಾಡ್ಬೋದು ನೀವು. ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಪರ್ಫೆಕ್ಟ್ ಆಗಿದ್ರಿ ಅಂದರೆ ಈಸಿಯಾಗಿ ಗೆಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎ ಬ್ಲಾಕ್ ಆಫ್ ಮಾಸ್ m1 ರೆಸ್ಟ್ ಆನ್ ಎ ಹಾರಿಸಾಂಟಲ್ ಸರ್ಫೇಸ್. m1a ಅದು ರೆಸ್ಟ್ ಆಗಿದೆ. A string is tied to a block, passes over a frictionless pulley fixed at one end and the one end of the table, and another block m2 of mass m2 is hung to the free end of the string. ನೋಡಿ m2 ಅನ್ನೋದು ಈ ಫ್ರೀ ಎಂಡ್ ಆಫ್ ದಿ ಪುಲ್ಲಿಯಿಂದ ಹೋಗಿದೆ ಅಲ್ಲ ದಾರ, ಅದಕ್ಕೆ ಅದನ್ನು ಕಟ್ಟಿದ್ದಾರೆ. To the free end of the string, the acceleration a of the system. ಸೊ ಆ ಸಿಸ್ಟಮಿನ ಆಕ್ಸಲರೇಷನ್ ಕಂಡುಹಿಡಿಬೇಕು ನೀವು. ಬ್ಲಾಕ್ ಎ ಏನಾಗಿದೆ ರೆಸ್ಟಲ್ಲಿದೆ ಅಲ್ವಾ, ಸೊ ಅದು ಸ್ಲೈಡಿಂಗ್ ಅಲ್ಲ, ಹಾಗಾಗಿ ಅದ್ರ ವೆಯ್ಟ್ ಅಥವಾ ಟೆನ್ಷನ್ ಅಂತ ಬರೆಯೋದಾದರೆ ಎಮ್ ಜಿ ಸಾಕು. ಅದಕ್ಕೆ ಟಿ ಈಸ್ ಈಕ್ವಲ್ ಟು m1 ಇಂಟು ಎ ಮೊದಲನೇದು ಬರೆದಿದ್ದೀವಿ. ಬ್ಲಾಕ್ ಬಿ ಏನಾಗಿದೆ, ದಟ್ ಈಸ್ ಹ್ಯಾಂಗಿಂಗ್ ಓವರ್, ಮಧ್ಯದಲ್ಲಿ ಹ್ಯಾಂಗ್ ಆಗ್ತಾ ಇದೆ. ಅದ್ರ ವೆಯ್ಟು ಆ್ಯಕ್ಟಿಂಗ್ ಡೌನ್ವರ್ಡ್ ಇದೆ, ಅಪ್ವರ್ಡ್ ಟೆನ್ಷನ್ನು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಟೆನ್ಷನ್ ಫೋರ್ಸ್ ಹೆಂಗೆ ಬರೀಬೇಕು, mg2 ಇಲ್ಲಿ ಫಿಗರಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ, mg2 ಮೈನಸ್ ಅಪ್ವರ್ಡ್ ಟೆನ್ಷನ್, ಅವೆರಡು ಆಪೋಸಿಟ್ ಇದೆ ತಾನೆ, ಅದಕ್ಕೆ ಅದು ಮೈನಸ್ ಟಿ ಬಂದಿದೆ. ದಟ್ ಇಸ್ ಈಕ್ವಲ್ ಟು m2a ಸೆಕೆಂಡ್ ಬಾಡಿದು. ಮೇಲ್ಗಡೆ ಟಿ ಅಂದರೆ m1a ಇದೆ ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ a ಇಸ್ ಈಕ್ವಲ್ ಟು m2g ಡಿವೈಡೆಡ್ ಬೈ m1 ಪ್ಲಸ್ m2. ನೆಕ್ಸ್ಟ್ ಥರ್ಡ್ ಕ್ವಶನು, ಫಿಸಿಕಲ್ ಡಿಪೆಂಡೆನ್ಸ್. 13th ಕ್ವಶನ್ನು, ಫಿಸಿಕಲ್ ಇಂಡಿಪೆಂಡೆನ್ಸ್ ಆಫ್ ಫೋರ್ಸ್ ಈಸ್ ಎ ಕಾನ್ಸಿಕ್ವೆನ್ಸ್ ಆಫ್. ಯೂಶ್ವಲಿ ನಮಗೇನಾಗಿದೆ, ಫೋರ್ಸ್ ಅನ್ನೋದನ್ನು ನಾವು ಯಾವಾಗಲೂ ಸೆಕೆಂಡ್ ಲಾನಲ್ಲೇ ಹೇಳ್ತೀವಿ, ಬಿಕಾಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅನ್ನೋದು ಎಲ್ಲರಿಗೂ ಕಾನ್ಸೆಪ್ಟ್. ಬಟ್ ಆ್ಯಕ್ಚುಲಿ ಫೋರ್ಸನ್ನ ನಾವು ಎಕ್ಸ್ಪ್ಲೈನ್ ಮಾಡೋದೇ ನ್ಯೂಟನ್ಸ್ ಫಸ್ಟ್ ಲಾನಲ್ಲಿ. ನ್ಯೂಟನ್ಸ್ ಫಸ್ಟ್ ಲಾನ ಲಾ ಆಫ್ ಇನರ್ಷಿಯಾ ಅಂತ ಹೇಳಿದ್ವಿ. ಅಂದರೆ ಒಂದು ಎಕ್ಸ್ಟರ್ನಲ್ ಏಜೆಂಟು ಆ್ಯಕ್ಟ್ ಆಗೋವರೆಗೂ, ಎಕ್ಸ್ಟರ್ನಲ್ ಏಜೆಂಟ್ ಅಂದ್ರೆ ಫೋರ್ಸು, ಅದು ಆ್ಯಕ್ಟ್ ಆಗೋವರೆಗೂ ಏನಾಗಿರುತ್ತೆ, ಬಾಡಿ ರೆಸ್ಟಲ್ಲೇ ಇರುತ್ತೆ. ಆಮೇಲೆ ಯೂನಿಫಾರ್ಮ್ ಏನಾದ್ರು ನಾವು ಅಪ್ಲೈ ಮಾಡಿದ್ವಿ ಅಂದರೆ ಮೂವ್ ಆಗುತ್ತೆ ಅನ್ನೋದು ಸೆಕೆಂಡ್ ಲಾನಲ್ಲಿ ಬರುತ್ತೆ. ಬಟ್ ಫೋರ್ಸ್ನ ಅಪ್ಲೈ ಮಾಡ್ತೀವಿ ಅಂತ ಫೋರ್ಸ್ ಕಾಂಪೊನೆಂಟ್ನ ಕ್ವಾಂಟಿಟಿನ ಎಕ್ಸ್ಪ್ಲೈನ್ ಮಾಡಿರೋದೇನಾಗಿದೆ, ನ್ಯೂಟನ್ಸ್ ಫಸ್ಟ್ ಲಾ. ಹಾಗಾಗಿ ಸೆಕೆಂಡ್ ಲಾ ಅಂತ ಹೋಗಬೇಡಿ, ನ್ಯೂಟನ್ಸ್ ಫಸ್ಟ್ ಲಾ ಅಂತಲೇ ಹೋಗಿ. ಸಿಂಪಲ್ ಇರುತ್ತೆ ಬಟ್ ಗೊತ್ತಾಗೋದಿಲ್ಲ ನಮಗೆ. ನೆಕ್ಸ್ಟ್ ಈಸ್ ಕ್ವಶನ್ 14th. ಎ ಪ್ಲೇಯರ್ ಕಾಟ್ ಎ ಕ್ರಿಕೆಟ್ ಬಾಲ್. ಕ್ಯಾಚ್ ಮಾಡಿದ್ದಾರೆ ಒಂದು ಕ್ರಿಕೆಟ್ ಬಾಲ್ನ. ಆ ಬಾಲಿನ ಮಾಸ್ ಏನಾಗಿದೆ 150 ಗ್ರಾಮ್. ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಿದೆ, 20 ಮೀಟರ್ ಪರ್ ಸೆಕೆಂಡಲ್ಲಿ. ಇಫ್ ದ ಕ್ಯಾಚಿಂಗ್ ಪ್ರೋಸೆಸ್ ಬಿ ಕಂಪ್ಲೀಟೆಡ್ ಇನ್ 0.1 ಸೆಕೆಂಡ್. ನೋಡಿ ಈಸಿಯಾಗಿ ಗೆಸ್ ಮಾಡ್ಬೋದಾ, ಟೈಮ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ. ದ ಫೋರ್ಸ್ ಆಫ್ ದ ಬ್ಲೋ ಎಕ್ಸರ್ಟೆಡ್ ಬೈ ದ ಬಾಲ್ ಆನ್ ದ ಹ್ಯಾಂಡ್ಸ್ ಆಫ್ ದಿ ಪ್ಲೇಯರ್. ಸೊ ಇದು ನ್ಯೂಟನ್ ಸೆಕೆಂಡ್ ಲಾ ಅಲ್ವಾ, ಎಫ್ ಇಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ. ಜಸ್ಟ್ ಸಬ್ಸ್ಟಿಟ್ಯೂಟೆಡ್, ಆನ್ಸರ್ ಇಸ್ 30 ನ್ಯೂಟನ್ ಬರುತ್ತೆ ನಿಮಗೆ. ನೆಕ್ಸ್ಟ್ 15th ಕ್ವಶನ್ನು, ಮಾಸ್ 3 kg ಕೊಟ್ಟಿದ್ದಾರೆ. ಅಂಡರ್ ಎ ಕಾನ್ಸ್ಟೆಂಟ್ ಫೋರ್ಸ್ ಕಾಸಸ್ ಎ ಡಿಸ್ಪ್ಲೇಸ್ಮೆಂಟ್ ಎಸ್ ಕೊಟ್ಟಿದ್ದಾರೆ. ನೋಡಿ ಮಾಸು ಡಿಸ್ಪ್ಲೇಸ್ಮೆಂಟ್ ಗಿವನ್ನು, ಆ ಡಿಸ್ಪ್ಲೇಸ್ಮೆಂಟ್ ಎಸ್ನ 1/3t² ಅಂತ ಕೊಟ್ಟಿದ್ದಾರೆ. ಸೊ ಟಿ ಇನ್ ಸೆಕೆಂಡ್ಸಲ್ಲಿದೆ. ವಾಟ್ ಈಸ್ ದಿ ಫೋರ್ಸ್ ಆ್ಯಕ್ಟಿಂಗ್? ಸೊ ವೆರಿ ಸಿಂಪಲ್ಲು. ಎಫ್ ಅಂದರೆ ಮಾಸ್ ಇಂಟು ಆಕ್ಸಲರೇಷನಲ್ಲೇನಪ್ಪ, ಡಿಸ್ಪ್ಲೇಸ್ಮೆಂಟ್ ಕೊಟ್ಟು, ಈಗ ಇದು ಡಿಸ್ಪ್ಲೇಸ್ಮೆಂಟ್ ಅಂತ ಅಂದ್ಕೊಳ್ಳಿ. ಈ ಡಿಸ್ಪ್ಲೇಸ್ಮೆಂಟ್ನ ಟೈಮ್ ಜೊತೆ ವೇರಿ ಮಾಡಿದ್ರೆ ವೆಲಾಸಿಟಿ ಬರುತ್ತೆ ನಿಮಗೆ. ವೆಲಾಸಿಟಿನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಟೈಮ್ ಜೊತೆ ವೇರಿ ಮಾಡಿದ್ವಿ ಅಂದರೆ ಏನು ಬರುತ್ತೆ, ಆಕ್ಸಲರೇಷನ್. ಅಂದರೆ ಕೊಟ್ಟಿರೋ ಅಂಥ ಡಿಸ್ಪ್ಲೇಸ್ಮೆಂಟ್ನ 2 ಸರಿ ವೇರಿ ಮಾಡ್ತಾ ಹೋಗ್ರಿ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ರಿ. ಸೊ ಒಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2/3t² ಅಲ್ವಾ, ಡಿಫ್ರೆನ್ಸಿಯೇಷನ್ ಗೊತ್ತಿದೆ ನಿಮಗೆ. ಮತ್ತೆ ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರಪ್ಪ ಈಕ್ವೇಷನ್ ಅಂತ ಹೇಳಿದ್ರೆ, ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ 1 ಆಗುತ್ತೆ. ಇಟ್ ವಿಲ್ ರಿಮೈನ್ಸ್ 2/3. ಮಾಸ್ ಏನು ಕೊಟ್ಟಿದ್ದಾರೆ 3, ಕ್ಯಾನ್ಸಲ್ ಆದರೆ 2 ನ್ಯೂಟನ್ ಉಳಿಯುತ್ತೆ. ಸೊ ದ ಆಪ್ಷನ್ ಈಸ್ ಎ. 16th ಕ್ವಶನ್ನು, 2 masses 5 kg ಮತ್ತು 3 kgನ ಹ್ಯಾಂಗ್ ಮಾಡಿದ್ದಾರೆ ನೋಡಿ. ಮಾಸ್ಲೆಸ್ ಆ್ಯಂಡ್ ಇನ್ ಎಕ್ಸ್ಟೆನ್ಸಿಬಲ್ ಸ್ಟ್ರಿಂಗ್. ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಟೆನ್ಷನ್ T1 ಆ್ಯಂಡ್ T2? T1 ಅಂದರೆ ಮೇಲ್ಗಡೆ ಇದೆ ನೋಡಿ, T2 2 ಬ್ಲಾಕಿನ ಮಿಡಲಲ್ಲಿದೆ. ಇಫ್ ದ ಹೋಲ್ ಸಿಸ್ಟಮ್ ಈಸ್ ಪ್ಲೇಸ್ಡ್ ಇನ್ ಎ ಲಿಫ್ಟ್ ರೈಸಿಂಗ್ ಅಪ್ ವಿತ್ ಎ ಯೂನಿಫಾರ್ಮ್ ಆಕ್ಸಲರೇಷನ್,
that is rising up with a uniform acceleration of 2 meter per second. Very important. ಯೂನಿಫಾರ್ಮ್ ಅಂದರೆ ಎರಡು ಒಂದರಲ್ಲೇ ಮೂವ್ ಆಗ್ತಿದೆಯಾ, ಒಂದೇ ಆಕ್ಸಿಲರೇಷನಲ್ಲಿ, ದಟ್ ಈಸ್ 2 meter per second ಅಲ್ಲಿ ಮೂವ್ ಆಗ್ತಿದೆ. ಸೊ ಫಸ್ಟ್ ನೀವು T2ಗೆ ಬಂದ್ರಪ್ಪ ಅಂತ ಹೇಳಿದ್ರೆ T2 ಮಾಸ್ ಎಷ್ಟಿದೆ, 3 ಇದೆ, ದಟ್ ಈಸ್ mg ಪ್ಲಸ್ ಇಮಿಯನ, ಬಿಕಾಸ್ ಇಟ್ ಈಸ್ ಮೂವಿಂಗ್ ಅಪ್, ಹಾಗಾಗಿ mg ಪ್ಲಸ್ ಇಮಿಯ G 9.8 ತೊಗೊಳ್ಳಿ, ಆಕ್ಸಿಲರೇಷನ್ನು 2 meter 34 ಬಂತು. ನೀವು T1 ಪೊಸಿಷನ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಫುಲ್ ಮೇಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಳಗಡೆ ಹೇಳ್ಕೊಳುತ್ತಲ್ವ ಅದು. ಸೊ ಹಾಗಾಗಿ ಆ T1ಗೆ ಈ T2ನೂ ಕೂಡ ನೀವು ಹ್ಯಾಡ್ ಮಾಡ್ಕೋಬೇಕು. ಸೊ ಅದ್ರ ಮಾಸ್ 5 ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 94.4 ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಬಿ. Next, take a 17th question. A gun weighing 100 kg is used to fire an iron ball weighing 1 kg horizontally from the cliff 500 meter high. ಏನು ನಾವು ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊಂಡಿರ್ತೀವಲ್ವ, ಸೊ ಆ ಕ್ಲಿಫ್ ಏನಾಗಿದೆ, ಹೈಟ್ ಎಷ್ಟು ಹೈಟ್ ಇದೆ ಅರ್ಥಿಂದ, ಒಂದು 500 meter ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮಾಸ್ ಕೂಡ ಕೊಟ್ಟಿದ್ದಾರೆ. ದ ಬಾಲ್ ಲ್ಯಾಂಡ್ಸ್, ನಾವು ಹಿಂಗೆ ಹಾಕಬೇಕಾದ್ರೆ ಬಾಲ್ ಏನಾಗಿದೆ, ಲ್ಯಾಂಡ್ ಆಗೋದು, ಹಿಂಗೆ ಹೋಗಿ ಮುಂದೆ ಕೆಳಗೆ ಬೀಳೋದು ಹೇಳ್ತಾರೆ. Ball lands 400 meter away, 400 meter from the bottom of the cliff. What is the recoil velocity of the gun? ನಿಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹೇಳಿದ್ದೀವಿ, ಹಿಂದಕ್ಕೆ ಬರುತ್ತೆ ಅಂತ ಹೇಳ್ತೀವಲ್ಲ, ಅದೇ ರಿಕಾಯ್ಲಿಂಗ್. ಸೊ ಇಲ್ಲಿ ಹೈಟು, ಡಿಸ್ಪ್ಲೇಸ್ಮೆಂಟು ಎಲ್ಲ ಕೊಟ್ಟಿರೋದ್ರಿಂದ ಯೂಶ್ವಲಿ ವೆಲಾಸಿಟಿ ಹೇಳಬೇಕಾದ್ರೆ ನಾವು ಲಾ ಆಫ್ ಕನ್ಸರ್ವೇಷನ್ ತೊಗೋಬೇಕಪ್ಪ. ಫಸ್ಟ್ ನಮಗೆ ವೆಲಾಸಿಟಿ ಕಂಡಿಡ್ಕೋಬೇಕು ತಾನೆ. ವೆಲಾಸಿಟಿ ಬೇಕಂದರೆ ಹೈಟ್ ಇಕ್ವೇಷನ್ ಇದೆ ನಮಗೆ, ಇಕ್ವೇಷನ್ಸ್ ಲಾಸ್ ಆಫ್ ಮೋಷನಲ್ಲಿ v is equal to v0 plus at ಅನ್ನೋದನ್ನು ತೊಗೋಬೋದು ನಾವು. ಇಲ್ಲಿ ಹೈಟ್ ಕೊಟ್ಟಿರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ತಾನೆ, x is equal to v0 t plus of at square ಅಂತೀವಲ್ವಾ, ಅದರಲ್ಲಿ v0 0 ಆಯಿತು, ಡಿಸ್ಪ್ಲೇಸ್ಮೆಂಟ್ನ h ಅಂತ ತೊಗೊಳ್ಳಿ, s ಅನ್ನೋ ಬದಲಿ. ಈ ಆಕ್ಸಿಲರೇಷನ್ನ, ಸೊ ಇದು ಮೂವಿಂಗ್ ಸರ್ಟನ್ ಹೈಟಲ್ಲಿ ಇರೋದ್ರಿಂದ ಅಪ್ವರ್ಡ್ ಡೌನ್ವರ್ಡ್ ಆಕ್ಸಿಲರೇಷನ್ ಅಂದರೆ g ಅಂತ ತೊಗೋಬೋದು. ಆ ಇಕ್ವೇಷನಿಂದ ನಿಮಗೆ t ಬರುತ್ತೆ. ಬೇಸಿಕ್ ಡೆಫಿನೇಷನ್ನು ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಹಾಕ್ಕೊಂಡ್ರೆ ನಿಮಗೆ ವೆಲಾಸಿಟಿ ಬಂತು. ಈ ಇಕ್ವೇಷನ್ಗೆ ಹಾಕ್ಕೊಂಡ್ವಪ್ಪ ಅಂತ ಹೇಳಿದ್ರೆ ಮಾಸು ಮತ್ತು ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.4 meter per second ಬರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಎ ಬರ್ಡ್ weighing 1 kg is sitting on the base of a cage weighing 1.5 kg. The bird starts flying inside the cage. ನಿಮಗೆ ಗೊತ್ತಾ ಇದೆ, ಈಗ ಒಂದು ಕೇಜ್ ಒಳಗಡೆ ಬರ್ಡ್ ಫ್ಲೈ ಆಗ್ತಾ ಇದೆ, ಅದ್ರ ವೆಯ್ಟ್ ಕೂಡ ಕೊಟ್ಟಿದ್ದಾರೆ. ವೆಯ್ಟ್ ಆಫ್ ದ ಬರ್ಡ್ ಕೇಜ್ ಅಸೆಂಬ್ಲಿ ವಿಲ್ ಬಿ, ಅಂದರೆ ಫ್ಲೈ ಆಗಬೇಕಾದ್ರೆ ಅಂತ ಹೇಳ್ತಾರೆ. ಸೊ ರಿಮೈನ್ ರೆಸ್ಟು ಇಲ್ಲ ಇದು. ಸೊ ಬರ್ಡ್ ಆಗಬೇಕಾದ್ರೆ ಒಂದು ಜನರಲ್, ನಿಮ್ಗೆ ಅವಾಗಲೇ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ಹೇಳಿದ್ವಿ ನಾನು. ಆಸ್ ದ ಸ್ಕೇಲ್ ವಿಲ್ ನಾಟ್ ಬಿ ಅಫೆಕ್ಟೆಡ್ ಬೈ ದ ವೆಯ್ಟ್ ಆಫ್ ದ ಬರ್ಡ್ ವ್ಯಾನ್ ಇಟ್ ಈಸ್ ಫ್ಲೈಯಿಂಗ್. ಫ್ಲೈ ಆಗಬೇಕಾದ್ರೆ ಅದೇನೂ ಇದಾಗಲ್ಲ, ಚೇಂಜಸ್ ಆಗಲ್ಲ. ಅದೇ ಅಪ್ವರ್ಡು ಡೌನ್ವರ್ಡು ಮೂವ್ ಆದರೆ ಮಾತ್ರ ರಿಯಾಕ್ಷನ್ ಫೋರ್ಸ್ ಚೇಂಜ್ ಆಗೋದು. ಸೊ ಇಲ್ಲೇನಾಗಿದೆ, ಅದು ಇರೋ ಥರನೇ ಇದೆ, ಕೇಜ್ ಒಳಗಡೆ ಇದೆ. ಆ ಕೇಜ್ ಒಳಗಡೆ ಅಂದರೆ ಲಿಫ್ಟ್ ಒಳಗಡೆ ನಿಂತ್ಕೊಂಡು ಪರ್ಸನ್ ಓಡಾಡೋದು ಅಂತ ಅರ್ಥ. ಸೊ ಆ ರೀತಿಯ ಬರ್ಡ್ ಫ್ಲೈ ಆಗಬೇಕಾದ್ರೆ ನೋ ಚೇಂಜ್, ಹಾಗಾಗಿ ಎಷ್ಟಿರುತ್ತೆ, 1.5 kg ಇರುತ್ತೆ. ನೆಕ್ಸ್ಟ್ 19th ಕ್ವಶನ್ನು. 3 ಬ್ಲಾಕ್ಸ್ ಇದೆ, ಎ ಬಿ ಸಿ ಮಾಸ್ ಇದೆ. ಸೊ ಅದ್ರದ್ದು ಏದೇನಾಗಿದೆ 4 kg ಮತ್ತು 2 kg, ಸಿ ಇದು 1 kg ಅಂತ ಕೊಟ್ಟಿದ್ದಾರೆ. ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗಿದ್ದಾವೆ. 14 Newtonನ್ನು ಎ ಹತ್ರ ಮಾಸ್ ಅಪ್ಲೈ ಮಾಡಿದ್ದಾರೆ, 14 Newton. ದೆನ್ ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ, ಎರಡರೂ ಮಧ್ಯದಲ್ಲಿ ಕೇಳ್ತಾರೆ. ಅಂದರೆ ಆ ಎರಡರೂ ಟೋಟಲ್ ಮಾಸ್ ತೊಗೋಬೇಕಾ. ಸೊ 2 + 1 ಏನಾಯಿತು, 3 ಆಯಿತು ಟೋಟಲ್ ಮಾಸು. ಸೊ ಎಷ್ಟು ಆಕ್ಸಿಲರೇಷನಿಂದ ಹೋಗುತ್ತೆ, ನಿಮಗೆ ಹೋಲ್ ಫೋರ್ಸ್ ಅಪ್ಲೈ ಮಾಡಿದ್ದಾರೆ ಕೊಟ್ಟಿದ್ದಾರಾ, ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಎಮ್, ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್. ಸೊ ಹೋಲ್ ಮಾಸ್ ಎಷ್ಟಾಗುತ್ತೆ, 4 + 2 6 + 1 7 kg ಆಗುತ್ತಾ. ಸೊ ದಟ್ 14 Newton ಬೈ ಮಾಸ್ ಹಾಕ್ಕೊಂಡ್ರೆ ಅಂದರೆ 2 meter per square. ಅಲ್ಲಿಗೆ ಟೋಟಲ್ ಮಾಸು ಮತ್ತು ಆಕ್ಸಿಲರೇಷನ್ ಮಲ್ಟಿಪ್ಲೈ ಮಾಡಿದ್ರೆ 6 Newton. ಸೊ ದ ರೈಟ್ ಆಪ್ಷನ್ ಇಸ್ ಬಿ. ಸೊ ಲೆಟ್ಸ್ ಕಮ್ ಟು ದಿ ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್ನ ನೀವು ನೋಡ್ತಾ ಇದ್ದಂಗೆ ಆನ್ಸರ್ ಹೇಳ್ಬಿಡ್ಬೋದು. ಆಪ್ಟಿಮಮ್ ಸೇಫ್ ವೆಲಾಸಿಟಿ ಅಂತ ಹೇಳಿದ್ದಾರೆ. ಇಟ್ ಈಸ್ ಆಪ್ಟಿಮಮ್ ಸೇಫ್ ವೆಲಾಸಿಟಿ ನಥಿಂಗ್ ಬಟ್ ಈಕ್ವೇಷನ್ ಸ್ಕ್ವೇರ್ ರೂಟ್ ಆಫ್ GR μs + tan θ ಡಿವೈಡೆಡ್ ಬೈ 1 - μs tan θ. ಸೊ ಡೈರೆಕ್ಟಾಗಿ ಡಿರೈವ್ ಮಾಡಿರೋವಂಥ ಇಕ್ವೇಷನನ್ನೇ, ಅಂದರೆ ಏನು ಆ ಸ್ಕ್ವೇರ್ ರೂಟ್ ಎಲ್ಲೆಲ್ಲಿದೆ, ಮೈನಸ್ ಎಲ್ಲಿದೆ, ಪ್ಲಸ್ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನೀವು ನೋಡಿ. ಎಲ್ಲ ಒಂದೊಂದು ಕಡೆ r² ಬೈ r ಅಂತೆಲ್ಲ ಕೊಟ್ಟಿದ್ದಾರೆ. ಎಲ್ಲವೂ ಕರೆಕ್ಟ್ ಅನಿಸ್ಬಿಡುತ್ತೆ ನೋಡಿದ ತಕ್ಷಣ. ಬಟ್ ಅದರಲ್ಲಿ GR ಅಷ್ಟೇ ಇರಬೇಕು, G/r² ಅಲ್ಲ, GR ಸ್ಕ್ವೇರೂ ಇಲ್ಲ. ಸ್ಕ್ವೇರ್ ಏನಾರು ಇತ್ತು ಅಂದರೆ ತಪ್ಪು. ಸೊ ದ ರೈಟ್ ಆಪ್ಷನ್ ಈಸ್ ಡಿ. ಓಕೆ, ಥ್ಯಾಂಕ್ ಯು ಮಕ್ಕಳ. ಈ ಸೆಷನಲ್ಲಿ ಹೇಳಿರೋಂಥ ಎಲ್ಲ ಕ್ವಶನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ನೀವು ಪಾಸ್ ಮಾಡಿಕೊಂಡು ಕೂಡ ನೋಡ್ಬೋದು. ಪಾಸ್ ಮಾಡಿ ಆ ಕ್ವಶನ್ ಅಷ್ಟನ್ನು ಬರ್ಕೊಂಡು ಆನ್ಸರ್ನು ಕೂಡ ಬರ್ಕೋಬೋದು. ಒಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಆ ಕ್ವಶನ್ಸ್ನ ಈಸಿಯಾಗಿ ಥಾಟ್ಸ್ ಬರುತ್ತೆ, ಸ್ಕಿಲ್ಸ್ ಎಲ್ಲ ಬರುತ್ತೆ. ಸೊ ಐ ಹೋಪ್ ಯು ವಿಲ್ ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ for your examination.